प्रथमं वक्रतुण्डं च एकदन्तं द्वितीयकं तृतीयं कृष्णपिङ्गाक्षं गजवक्त्रं चतुर्थकं लम्बोदरं पञ्चमं च षष्ठं विकटमेव च सप्तमं विघ्नराजेन्द्रं धूम्रवर्णं तथाष्टमं नवमं बालचन्द्रं च दशमं तु विनायकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्य पठेन्नरा न च विघ्नभयं तस्या सर्वसिद्धिकरौ प्रभो सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बिके गौरी नारायणी नमोस्तुते नारायणी नमोस्तुते नारायणी नमोस्तुते नारायणी नमोस्तुते। ओम नमो मंजुनाथाय परंज्योति स्वरूपिणे नमो कद्रिक्षेत्रवासाय मंजुनाथेश्वराय नमो नमः। रत्नाकर दौतपदं हिमालय ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಂ ವಂದೇ ಭಾರತ ಮಾತರಂ। ನಮಸ್ಕಾರ ಬಂಧುಗಳೇ, ಈ ಶುಭ ಸಂಜೆಯಲ್ಲಿ ಇವತ್ತಿನ ಜಿಕೆ ರೆಸಿಡೆನ್ಸಿ ವಸತಿ ಗೃಹದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಎಲ್ಲ ಆತ್ಮೀಯ ಬಂಧುಗಳನ್ನು ಇವತ್ತಿನ ಈ ಸಮಾರಂಭದ ಜಿಕೆ ರೆಸಿಡೆನ್ಸಿಯ ವಸತಿ ಗೃಹದ ಪಾಲುದಾರರಾದಂತಹ ಶ್ರೀ ಮೂಡುಶೆಟ್ಟಿ ವಿಶ್ವನಾಥ್ ಶೆಟ್ಟಿ, ವಾಸುಕೆ ಶೆಟ್ಟಿ ಹಾಗೂ ಭುವನ್ ಯು ಶೆಟ್ಟಿ ಇವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ಸಮಾರಂಭವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಜೊತೆ ಶ್ರೀ ಶಿವದುರ್ಗಾಂಬ ಮಠ ಶಿವಗಿರಿ ಮಾಡೂರು ಕೋಟೆಕರ್, ಇದರ ಮಠಾಧೀಶರಾದಂಥ ಪೂಜ್ಯ ಶ್ರೀ 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 ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಯವರಿದ್ದಾರೆ. ಅವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ತೇನವಿನ ತೃಣಮಪಿ ನಾಚಲತಿ ಎಂಬ ಮಾತಿದೆ. ದೇವರ ಸಂಕಲ್ಪವಿಲ್ಲದೆ ಒಂದು ಹುಲ್ಲು ಕೂಡ ಅಲುಗಾಡದಂತೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಪ್ರಾರಂಭಿಸಿದ್ದಾರೆ. ಯಾಕೆಂತೇಳಿದರೆ ಈ ವೇದಿಕೆಯಲ್ಲಿ ದೇವರಿಗೆ ಅತಿ ಪ್ರಿಯವಾದ ಭಜನ ಸಂಕೀರ್ತನೆಯ ಮೂಲಕವಾಗಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬಹಳ ವಿಶ್ವದ ಗಮನವನ್ನೇ ಸೆಳೆಯುತ್ತದೆ. ಈ ಒಂದು ಮಂಗಳೂರು ಬಂದರಿ ನಗರಿ ಎಂಬ ಪ್ರಖ್ಯಾತಿ ಕೂಡ ಪಾತ್ರವಾಗಿದೆ. ಇಲ್ಲಿ ಬರುವಂತಹ ಎಲ್ಲ ಅತಿಥಿಗಳಿಗೆ ಒಂದು ಉತ್ತಮ ದರ್ಜೆಯ ವಸತಿ ಗೃಹವನ್ನು ಈ ಒಂದು ವೇಲಾಂಕನಿ ಆರ್ಕಿಡ್ನಲ್ಲಿ ಜಿಕೆ ರೆಸಿಡೆನ್ಸಿ ಎಂಬ ಹೆಸರಿನಲ್ಲಿ ಪ್ರಾರಂಭಿಸಿ ಇದೀಗ ಗ್ರಾಹಕರ ಸೇವೆಗೆ ಸಿದ್ಧವಾಗಿರುವಂತಹ ಸುಮಾರು 27 ಕೊಠಡಿಗಳುಳ್ಳುವಂಥ ಸುಸಜ್ಜಿತವಾದ ಒಂದು ಸುಂದರವಾದ ವಸತಿ ಗೃಹ, ಇದರ ಉದ್ಘಾಟನಾ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗ್ತಾ ಇದೆ. ನಮ್ಮ ಜೊತೆ ಶ್ರೀ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿ, ಶ್ರೀ ಶಿವದುರ್ಗಾಂಬ ಮಠ ಶಿವಗಿರಿ ಮಾಡೂರು ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. 2012ನೇ ಇಸವಿಯಲ್ಲಿ ಕಟೀಲಿನ ಅನುವಂಶಿಕ ವರ್ಷಕರಾದಂತಹ ಶ್ರೀ ಗೋಪಾಲಕೃಷ್ಣ ಅಸ್ರನ್ನ ಇವರಿಂದ ದೀಕ್ಷೆಯನ್ನು ಪಡೆದುಕೊಂಡು ಮಾಡೂರು ಪರಿಸರದಲ್ಲಿ ನಮ್ಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಎಲ್ಲ ಸಮಾಜದ ಬಂಧುಗಳನ್ನು ಒಟ್ಟು ಮಾಡಿಕೊಂಡು ಶ್ರೀ ಸಂತೋಷ್ ಶೆಟ್ಟಿ ಬೋಳ್ಯಾರ್ ಇವರ ನೇತೃತ್ವದಲ್ಲಿ ಒಂದು ಸುಂದರವಾದ ಕ್ಷೇತ್ರ ಆ ಒಂದು ಮಾಡೂರು ಪರಿಸರದಲ್ಲಿ ನಿರ್ಮಾಣವಾಗ್ತಾ ಇದೆ.
ಗುರುವಿಗೂ ದೈವಕ್ಕೂ ಹಿರಿದು ಅಂತರ ಉಂಟು, ಗುರು ತೋರುವ ದೈವದೆಡೆಗಳನ್ನು ದೈವತ ಗುರುವ ತೋರುವುದ ಸರ್ವಜ್ಞ ಎಂಬ ಮಾತಿದೆ. ನಮಗೆ ಎಲ್ಲರಿಗೂ ಕೂಡ ದೈವದೆಡೆಗಳನ್ನು ತೋರುವವರು ಗುರುಗಳು. ಇವತ್ತಿನ ಈ ಕಾರ್ಯಕ್ರಮ ಹೇಗೆ ಭಜನ ಸಂಕೀರ್ತನೆಯಲ್ಲಿ ಪ್ರಾರಂಭವಾಗಿದೆಯೋ ಅದೇ ರೀತಿ ಕೂಡ ಈ ಉದ್ಘಾಟನಾ ಸಮಾರಂಭ ಕೂಡ ಸ್ವಾಮೀಜಿಯವರ ದಿವ್ಯಾಸ್ತದಲ್ಲಿ ಪ್ರಾರಂಭ ಆಗಬೇಕೆಂಬ ಆಶಯ ಈ ಪಾಲುದಾರರದ್ದು. ಈ ಕಾರ್ಯಕ್ರಮಕ್ಕೆ ಚಿತ್ತೈಸಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಯವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಆಡಳಿತ ಪಾಲುದಾರರಾದಂಥ ಮೂಡುಶೆಟ್ಟಿ ವಿಶ್ವನಾಥ್ ಶೆಟ್ಟಿ ದಂಪತಿಗಳು ಅವರಿಗೆ ಫಲಪುಷ್ಪವನ್ನು ಸಮರ್ಪಿಸಿ ಗೌರವಿಸಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಈ ಒಂದು ಮಂಗಳೂರು ಪರಿಸರಕ್ಕೆ ತಂದು ಈ ಮಂಗಳೂರು ನಗರವನ್ನು ಭಾರತದಲ್ಲೇ ಒಂದು ಉತ್ತಮ ನಗರವಾಗಿ ರೂಪಿಸುವಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ನಮ್ಮ ಮಾಜಿ ಸಂಸದರು ಹಾಗೂ ಭಾರತೀಯ ಜನತಾ ಪಕ್ಷದ ಮಾಜಿ ಅಧ್ಯಕ್ಷರಾದಂತಹ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಗೌರವಾನ್ವಿತ ಶ್ರೀ ನಳಿನ್ ಕುಮಾರ್ ಕಟೀಲ್ರವರು. ತನ್ನ ಅಧಿಕಾರದ ಅವಧಿಯಲ್ಲಿ ರಾಜ್ಯದ ನಂಬರ್ 1 ಸಂಸದರೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿ ಅಭಿವೃದ್ಧಿಯ ಹರಿಕಾರರಾಗಿ ಎಲ್ಲರ ಜನಮನ ಗೆದ್ದಂತಹ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ರವರು ಇವತ್ತಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಶ್ರೀ ಕಿರಣ್ ಶೆಟ್ಟಿ ಅವರವರಿಗೆ ಶಾಲು ಹೊದಿಸಿ ಆತ್ಮೀಯವಾಗಿ ಗೌರವಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಆದರಣೀಯರಾದಂಥ ಶ್ರೀ ಜೆ ಕೃಷ್ಣ ಪಾಲೆಮಾರ್ರವರು. ತಮಗೆಲ್ಲರಿಗೂ ಗೊತ್ತು, ಇಲ್ಲೇ ಪಕ್ಕದಲ್ಲೇ ಪಾಲೆಮಾರ್ ಗಾರ್ಡನ್ ಎಂಬ ಒಂದು ಸುಂದರ ತಾಣವನ್ನು ಅವರು ಈ ಒಂದು ಮಂಗಳೂರು ನಗರಕ್ಕೆ ಕೊಡುಗೆಯಾಗಿ ಅರ್ಪಿಸಿದ್ದಾರೆ. ಭಾಳ ಸುಂದರವಾದ ಒಂದು ಹೊರಾಂಗಣ ಮತ್ತು ಒಳಾಂಗಣ ಇರುವಂಥ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಒಂದು ಹೇಳಿ ಮಾಡಿಕೊಡುವಂಥ ಒಂದು ಸುಂದರವಾದ ತಾಣ ತಾವು ನೋಡ್ಬೋದು. ರಾತ್ರಿಯಲ್ಲಿ ಹೋದರೆ ಆ ಒಂದು ಮಿನುಗುತ್ತಿರುವ ಒಂದು ವಿದ್ಯುತ್ ಛತ್ರಿ ದೀಪದಲ್ಲಿ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಆ ಪಾಲೆಮಾರ್ ಗಾರ್ಡನ್. ಖಂಡಿತವಾಗಿ ಅದು ರಾಜ್ಯದ ಒಂದು ಸುಂದರ ಕಾರ್ಯಕ್ರಮ ನಡೆಯುವಂಥ ತಾಣ ಎಂದರೆ ಖಂಡಿತವಾಗಲಿ ತಪ್ಪಾಗಲಿಕ್ಕಿಲ್ಲ. ಈ ಒಂದು ನಮ್ಮ GK ರೆಸಿಡೆನ್ಸಿಯವರಿಗೂ ಕೂಡ ಅವರ ಒಂದು ಯೋಜನೆಯಿಂದ ಖಂಡಿತವಾಗಿ ತುಂಬ ಉಪಕಾರ ಆಗ್ತದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಇನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಡೆಯುವಲ್ಲಿ GK ರೆಸಿಡೆನ್ಸಿಯಲ್ಲಿ ಕೂಡ ಅತಿಥಿಗಳು ಬಂದು ಉಳಿದುಕೊಳ್ಳುವಲ್ಲಿ ಯಾವುದೇ ಸಂಶಯವಿಲ್ಲ. ಅಂಥ ಒಂದು ಪಾಲೆಮಾರ್ ಗಾರ್ಡನ್ನ ಮಾಲಕರು ಹಾಗೂ ಉದ್ಯಮಿಗಳಾದಂಥ ಮಾಜಿ ಸಚಿವರು ಗೌರವಾನ್ವಿತ ಶ್ರೀ ಕೃಷ್ಣ ಜೆ ಪಾಲೆಮಾರ್ ಇವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಾ ಶ್ರೀಯುತ ಪವನ್ ಶೆಟ್ಟಿ ಅವರು ಅವರಿಗೆ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಸಂತೆ ಮದರ್ ತೆರೇಸರವರು ಒಂದು ಕಡೆ ಹೇಳ್ತಾರೆ, ಕಣ್ಣಿಗೆ ಕಾಣುವ ಮನುಷ್ಯನನ್ನು ಪ್ರೀತಿಸದವ ಕಣ್ಣಿಗೆ ಕಾಣದ ದೇವರನ್ನು ಪ್ರೀತಿಸಿ ಫಲವೇನು. ಹೌದು, ಈ ಸಂದೇಶದಂತೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದರೂ ಕೂಡ ಎಲ್ಲ ಧರ್ಮದ ಬಂಧುಗಳನ್ನು ಗೌರವಿಸುತ್ತಾ ಪ್ರೀತಿಸುತ್ತಾ ಎಲ್ಲರ ಒಂದು ಒಡನಾಟವನ್ನು ಪಡೆದವರು ಈ ಕಟ್ಟಡದ ಮಾಲಕರಾದಂಥ ಗೌರವಾನ್ವಿತ ಶ್ರೀ ಲೂಯಿಸ್ ಫೆರ್ನಾಂಡಿಸ್ರವರು, ವೆಲಂಕನಿ ಪ್ಲಾಜಾದ ಮಾಲಕರು. ಇವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀ ಉಮೇಶ್ ಶೆಟ್ಟಿಯವರು, ನಮ್ಮ ವಿಶ್ವನಾಥ್ ಶೆಟ್ಟಿಯವರ ಸಹೋದರ, ಶಾಲು ಹೊದಿಸಿ ಆತ್ಮ ಗೌರವಿಸ್ತಾ ಇದ್ದಾರೆ. GK ರೆಸಿಡೆನ್ಸಿ ವಸತಿ ಗೃಹದ ಪಾಲುದಾರರ ಆಮಂತ್ರಣವನ್ನು ಮನ್ನಿಸಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಜೊತೆ ಸೇರಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಕೂಡ ಅದೇ ರೀತಿ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಬಂಧುಗಳನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ GK ರೆಸಿಡೆನ್ಸಿ ಲಾಡ್ಜಿಂಗ್ ವಸತಿ ಗೃಹ ಇದರ
ಉದ್ಘಾಟನೆ ವಿದ್ಯುಕ್ತವಾಗಿ ಪೂಜ್ಯ ಸ್ವಾಮೀಜಿಗಳು ಹಾಗೂ ವೇದಿಕೆಯಲ್ಲಿರುವಂತಹ ಅತಿಥಿಗಳ ಅಮೃತಾಸ್ತ್ರದಲ್ಲಿ ನೆರವೇರಲಿಕ್ಕಿದೆ. ಹಾಗೂ ವೇದಿಕೆಯಲ್ಲಿರುವಂತಹ ಅತಿಥಿಗಳು ದೀಪ ಪ್ರಜ್ವಲಿಸಿ ಇವತ್ತಿನ ಜಿಕೆ ರೆಸಿಡೆನ್ಸಿ ವಸತಿ ಗೃಹದ ಪ್ರಾರಂಭಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಿದ್ಧವಾಗಿದ್ದಂಥ ಜಿಕೆ ರೆಸಿಡೆನ್ಸಿ ಎಲ್ಲ ಅತಿಥಿಗಳನ್ನು ಒಂದು ಉತ್ತಮ ರೀತಿಯಲ್ಲಿ ಸತ್ಕರಿಸುವಂತಾಗಲಿ ಹಾಗೂ ಈ ಒಂದು ಸಂಸ್ಥೆ ಉನ್ನತ ಮಟ್ಟಕ್ಕೆ ಏರಲಿ ಎಂಬ ಆಶಯದೊಂದಿಗೆ ಪೂಜ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಈಗ ಪೂಜ್ಯ ಶ್ರೀಗಳಿಂದ 2 ಉದ್ಘಾಟನೆಯ ಶುಭಾಶಯದ ಮಾತುಗಳು. ಶರಣಾಗತಧೀನಾಥ ಪರಿತ್ರಾಣಪರಾಯಣಿ ಸರ್ವಸ್ಥರೇ ದೇವಿ ನಾರಾಯಣಿ ನಮಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾಯ ಶಕ್ತಿಭೂತೆ ಸನಾತನೆ ಪುನಶ್ಚಯೇ ಗುಣಮಯೇ ನಾರಾಯಣಿ ನಮಸ್ತುತೆ. ಶಿವದುರ್ಗೆ ಮಹಾದೇವಿ ಸರ್ವದುಷ್ಟಭಯಂಕರಿ ದುರ್ಗೇಶ್ವರಿ ಪಾಯಿ ಮಾ ಜಗದೀಶ್ವರಿ. ಶಿವದುರ್ಗಾ ಪರಮೇಶ್ವರಿಗೆ ಸಾಷ್ಟಾಂಗ ನಮಿಸ ಒಂದು ಅಂಚನೆ ಆತ್ಮಗುರುಗಳಾಯ ನಿತ್ಯಾನಂದ ಗುರುದೇವರ ಮನಸಾರ ಸ್ಮರಿಸೊಂದು ವೇದಿಕೆಯಲ್ಲಿ ಹೊಂದಿತ್ತು ನಂಚಿನ ಗಣ್ಯಾತಿ ಗಣ್ಯರು ಅಂಚನೆ ಅಂಕಿಲಿನ ಆತ್ಮೀಯರಾಯ ನಿಂಚಿನ ನಮ್ಮ ಸಂಸದರಾಯ ನಿಂಚಿನಲ್ಲಿ ಕಟ್ಟಲಿವರೆ ಸಮಾಜಮುಖಿ ಕಾರ್ಯವನ್ನು ಸುಮಾರು ಮೂಜಿ ಸತ್ಯ ಸಂಸದರಾದ ಜನಕ್ಕಳಿಗೆ ಪೊರ್ಲದ ರೂಪವನ್ನು ಬೆಳಗಾದ ಜನಕ್ಕಳಿನ ಒಗ್ಗಟ್ಟು ಮಂತದ ಸಮಾಜದ ಸೇವೆ ಮಂತೊಂದು ರಾಜಕೀಯ ಆವಡಿ ಧಾರ್ಮಿಕ ಆವಡಿ ಕ್ಷೇತ್ರದ ಆವಡಿ ಸಾನ್ನಿಧ್ಯಗಳು ಓಳು ಕ್ಷೇತ್ರಗಳು ಅಲ್ಪ ಮಾಂತ ಪೋದು ಜನಕ್ಕಳಿ ಬೆಂಬಲ ರೀತಿ ಕೊರ್ದು ನಮ್ಮಂಗೆ ತುಳುನಾಡು ಹಿಡಿದು ನಮ್ಮ ಒಂಜಿ ಕೇಂದ್ರ ಮುಟ್ಟಲ್ಲ ತುಳುನಾಡು ಅಪ್ಪನಂಜಿ ಪುದರ್ ಹೇಳ್ತಿನಂಚಿನ ನಲ್ಲಿನ ಕಟ್ಲಿರಿ ಹರಗೆಲ್ಲ ಭಗವತಿ ಎಡ್ಡೆ ರೀತಿಯ ಸಾಧಿ ಒದಗಾದ ಕೊರಡು ಪಣಿ ಇನ್ನೊಂದು ಅದು ನಮ್ಮ ಆತ್ಮೀಯರ ನಿಂಚಿನ ಕೃಷ್ಣ ಪಾಲಮರಲೆ ಆರ್ಲಂಚನಿ ನೆಟ್ಟು ತೂವೊಂದುಲ್ಲೆ ಸಮಾಜಮುಖಿ ಆಯನಿಂಚಿನ ಕಾರ್ಯವನ್ನು ಜನಕ್ಕಳಿಗೋಸ್ಕರ ಮಂತೊಂದು ಕಷ್ಟದಾಗಲಿಕ್ಕೆ ಸಹಕಾರ ಮಂತೊಂದು ಏರೆ ಸಮಸ್ಯೆ ಇಡಲಾಗಲಿ ಮಾಂತ ಒಂದು ಸ್ಫೂರ್ತಿಯ ಒಂದು ಜನಕ್ಕಳಿನ ಸ್ಪಂದನೆಗೆ ಬಿರಿಸಾಯವಾದ ರಾಜಕೀಯ ಇಡಲ ಧಾರ್ಮಿಕ ಇಡಲ ಅಂಚೆ ಕ್ಷೇತ್ರ ಇಡಲ ಸೇವೆ ಮಂತ ಚಿತ್ರಣ ಕೃಷ್ಣ ಪಾಲಮಾರ್ಯಾರೆ ಅಂಚನೆ ಇನ್ನಿತ ದಿನಟ್ಟು ನಮ್ಮ ಪ್ರಥಮವಾದ ಮುಲ್ಪ ತೂವೊಂದುತ್ತ ಬನ್ನಗಣೆ ನಮ್ಮ ಪತ್ತೆ ಗಾಡಿ ಜಪ್ಪನಗೆ ಆರಿನಾಮ ಸಂಕೀರ್ತನೆಗೆ ಇರ್ತೇನೆ ಹೋಳು ಭಜನೆ ಉಂಡ ಅಲ್ಪ ವಿಭಜನೆ ಇಜ್ಜಿ ಪನ್ಪುಂಜ ಶಾಸ್ತ್ರನುಂಡು ದಯ ಪಂಡ ಮುಲ್ಪ ನಮ್ಮ ನಿಜವಾದ ಬತ್ತ ಪೊಗ್ಗುನಾಗ ನಮಗೆ ಆತ್ಮಗೂ ಒಂದು ಸ್ಫೂರ್ತಿಯಾದ ಕೇಳಿರ್ತನೆ ಭಜನೆ ಏಪ ಆ ಭಜನ ಸಂಕೀರ್ತನೆ ದಾಸ ಸಂಕೀರ್ತನೆ ಹರಿನಾಮ ಸಂಕೀರ್ತನೆ ಈ ಸಾನ್ನಿಧ್ಯಗಳು ಮುಪ್ಪಿ ಜಾಗೆಡು ಉಂಡು ನಾಂಡ ಅಲ್ಪ ಏಪಲ ವಿಭಜನೆ ಇಜ್ಜಿನ ಅನ್ಪನ ಶಾಸ್ತ್ರ ಹಂಚಾರದಾರ ಎಡ್ಡೆ ಒಂಜಿ ನಮ್ಮ ಉಮೇಶ ರೀಡೆಗೆ ನಮ್ಮನ್ನು ಸ್ವಾಮಿಲಿ ಬರೋಡು ಪಂಡದೊಂಜಿ ನಮಕೊಂಜಿ ಪ್ರೇರಣ ಮಂತಿತ್ತರು ಬರೋಡಿ ಇರು ಪಂಡ್ರೆ ಆ ಪ್ರಕಾರ ಆರ್ಲಂಚ ನಿಂಕ್ಲ ಒಂಜಿ ಒಂದೊಂದೆರಡು ವರ್ಷದ ನಮಗೆ ಆತ್ಮೀಯ ಪರಿಚಯ ಆದಿತ್ತರು ಸಮಾಜಮುಖಿ ಕಾರ್ಯವನ್ನು ಮಂತೊಂದಿರು ಇಂಚಿನ ಕೆಲಸ ಇತ್ತಲ್ಲ ನಮ್ಮ ಪಂಡಿತೆಗೆ ಬೆರಿಸಾದೆ ವೆನ್ನುಲಬಾದ್ ಉಂಟುಂಚಿನ ಒಂಜಿ ನೀರ ವ್ಯಕ್ತಿ ಅಂಡ ನಮ್ಮ ಉಮೇಶನ್ನಿ ಆರ್ನ ಒಂಜಿ ಮನಸ್ಸದ ಬಾಕರಿಗೋಸ್ಕರ ನಮ್ಮ ಇಡೀ ಬೈದ ಎಡ್ಡೆ ಕಾರ್ಯ ಒಂಜಿ ಸಾಧನೆ ಪನ್ಪುನವು ಸುಲಭ ಇಜ್ಜಿ ಆ ಸಾಧನೆ ನಮ್ಮ ಪಡೆಯೋದು ಅಂಡ ಏತೋ ನಮ್ಮ ತ್ಯಾಗ ಮನ್ಪಡು ಕರ್ಮ ನಮಗೆ ದುಃಖನ ಕೊರನಪ್ಪುಂಡು ನಮ್ಮ ಮನ್ಪಂಚೆ ಕೆಲಸಡು
ಏತೋ ಕರ್ಮ ನಮ್ಮನ್ನು ದುಃಖ ಕೊರೊಂದು ಆ ದುಃಖಗೂ ನಮ್ಮ ಒಂಜಿ ಪರಿಹಾರ ಆವಡು ಅಂಡ ನಮ್ಮ ಸಂಸ್ಕಾರದ ಮೂಲಕ ಬದುಕೆರೆ ಕಲ್ಪೋಡು ನಮ್ಮ ಹಿರಿಯಕ್ಕಳು ಸಂಸ್ಕಾರಡು ನಮಗೆ ಆ ರೀತಿಯ ಸಂಸ್ಕಾರನ ಕೊರೊಂದಿತ್ತಿರಂದ ನಮ್ಮ ಎಡ್ಡೆ ತಾದಿಗೆ ಪೋಯರ ಒಂಜಿ ಸಾಧ್ಯತೆ ಉಂಟು. ಇಜಿನ ಭವಿಷ್ಯ ನಮ್ಮ ಬಾರಿ ಚಿಂತನೆ ಉಪ್ಪ ದುಃಖವನ್ನು ಪರಿಹಾರ ಆವಡನ ಅಂಡ ನಮಗೆ ಸಂಸ್ಕಾರ ಬೋಡು ಸಂಸ್ಕಾರ ಒಳ್ಪಡ್ದು ಬರ್ಪುನ ಅಂಡ ಇಂಚಿನ ಒಂಜಿ ಸಂಘಟಿತವಾದ ಇಂಚಿನ ಶಕ್ತಿ ನಮ್ಮೊಟ್ಟು ಇತ್ತಂಡ ನಮ್ಮ ಒಂಜಿ ಎಡ್ಡೆ ಕಾರ್ಯ ನಮ್ಮ ಮಲ್ತೊಂದು ಪೋಂಡ ಆಯ್ಕೆ ಪ್ರತಿಯೊರಿಯನ್ನ ಸಹಕಾರಗಳಿತ್ತಂಡ ಇಂಚಿನ ಒಂಜಿ ಈ ಒಂಜಿ ಪ್ರದೇಶಡು ಸಾನ್ನಿಧ್ಯ ಆ ಅಪ್ಪನ ಸಾನ್ನಿಧ್ಯ ಮಂಗಳ ದೇವಿನ ಸಾನ್ನಿಧ್ಯ ಈ ಸಾನ್ನಿಧ್ಯಡು ಇಂಚಿನ ಒಂಜಿ ಎಡ್ಡೆ ಕಾರ್ಯ ನಿಕ್ಲಿ ಮಂತೊಂದುಲ್ಲಾರೆ ಐಕೆ ಆ ಅಪ್ಪೆ ಪರಿಪೂರ್ಣವಾದ ಅನುಗ್ರಹ ನೀನು ತಿಕ್ಕುಡು ಪಂಪನ ವಿಶ್ವಾಸ ದಾಯ ಪಂಪೆ ಬಂಡ ಇಡೀ ಬತ್ತು ಪೊಗ್ಗುನಗನೆ ಒಂಜಿ ಮನಸ್ಸಿಗೆ ಒಂಜಿ ಎಡ್ಡೆ ರೀತಿದ ನಮಗೆ ಸಂಕೇತ ಅಂಡು ಆ ಪ್ರಕಾರ ಮುಲ್ಪ ಒಂಜಿ ಬುಳ್ಪು ದೀಪದ ಬುಳ್ಪೆ ಭಜನದ ಮೂಲಕ ಆಯ್ನ ಅಂಡ ಅಲ್ಪ ಭಗವಂತ ಉಳಿತೆ ಪಂಪನ ಒಂಜಿ ನಿಜವಾದ ಶಕ್ತಿ ನಮ್ಮ ಮನುಷ್ಯ ಆದ ಪುಟ್ನಿರ್ದ ಬೊಕ್ಕ ಮನ್ಪೊಡೆಯನ್ನ ಒಂಜೇ ಕೆಲಸ ಪಂಡ ಭಕ್ತಿ ಶ್ರದ್ಧೆ ಮಾತ್ರ ಭಕ್ತಿ ಅಲ್ಪ ವಿಭಜನೆ ಇಜ್ಜಿ ಭಕ್ತಿ ಉಳ್ಳುಂಡ ಅಲ್ಪ ನಮ್ಮ ಏಪಲ ಮನುಷ್ಯ ಹೊಂದಾಣಿಕೆ ಪೋರ ಸಾಧ್ಯ ಉಂಡು ನಮ್ಮ ಮಾಂತೆಲ್ಲ ಎಡ್ಡೆ ಕಾರ್ಯ ಪ್ರತಿಯೊಬ್ಬರೆಲ್ಲ ಎಡ್ಡೆ ಕಾರ್ಯ ಸಾಧನೆ ಮಂತೊಂದುಲ್ಲರ ಸಾಧನೆಗೆ ಒಂಜಿ ಎಡ್ಡೆ ಒಂಜಿ ಬುಳ್ಪುತಿ ಕೊಡು ಅಂಡ ನಮ್ಮಕ್ಕೆ ಹಿರಿಯಕ್ಕಿನ ಸತ್ಕರ್ಮ ಓಡು ದಯಪಂಡ ದುಂಬುದಾಗಲಿ ಈ ನಮ್ಮ ದೇಶಡು ಸ್ವಾತಂತ್ರ್ಯಕ್ಕೋಸ್ಕರ ಎತ್ತೋ ಹಿರಿಯಕ್ಲಿ ಪ್ರಾಣತ್ಯಾಗ ಮಂತೇರಿ ನಮ್ಮ ಅಕ್ಲಿ ಪ್ರಾಣತ್ಯಾಗ ಮಂತನೇ ಇರ್ದಾರ ಇನಿ ನಮ್ಮ ಈ ಭೂಮಿ ಕುಳಿಯರ ಸಾಧ್ಯತೆ ಒಂಜಿ ಕೊಟ್ಟಡಿ ಮಂತ ಬದುಕೋಡನ ಅಂಡ ನಮಕ್ಕೆ ಅಕ್ಲಿನ ಆ ಪ್ರೇರಣೆ ಸಾಧನೆ ಇರ್ದಾರ ಇನಿ ನಮ್ಮ ಮುಳು ಅಕ್ಲಗಳನ್ನ ಚೌಕಟ್ಟು ಬದುಕೋದಿಲ್ಲ ದೇಶೋಡು ನಮ್ಮ ಕಂಚಿನ ಒಂಜಿ ಆ ಸ್ವಾತಂತ್ರ್ಯ ದಿಕ್ಕಿನ ಇರ್ದಾರ ನಮ್ಮ ಪ್ರತಿಯೊರೆಲ್ಲ ಅಕ್ಲಗಳನ್ನ ಚೌಕಟ್ಟು ಬದುಕಿಯ ಆ ಬದುಕೋಡನ ಅಂಡ ನಮ್ಮನ್ನ ಹಿರಿಯಕ್ಲನ ಸತ್ಕರ್ಮ ಅಕ್ಲ ಕಲ್ಪಾಯಿನ ಅಂಚಿನ ನಮಕ್ ಎಡ್ಡೆ ಆ ಬುದ್ಧಿಶಕ್ತಿ ಆ ಶಕ್ತಿ ದಾರ ನಮ್ಮ ಎಡೆಡ್ಡೆ ಜೀವನ ದುಂಪೋಪನಂತಿನ ತಾದಿನ ಪತ್ತೊಂದುಲ್ಲ ಅಂಚನೆ ಯಾನೊಂಜಿ ಪಣಿಯರ ಇಚ್ಛೆ ಪಡೆನುಲ್ಲೆ ನಮ್ಮ ಮಾಂತೆಲ್ಲ ತೆರಿದಾಲ ಮನ್ಪೆರೆಜ್ಜಿ ಸ್ವತಃ ಇಚ್ಛೆಯನ್ನು ಮನ್ಪಣೆ ಆ ಭಗವಂತ ಐಕೆ ನಮ್ಮ ಆ ಒಂಜಿ ಶಕ್ತಿ ನಮಗೆ ಮಾಂತರ ಪ್ರೇರಣೆ ಉಪ್ಪಡು ಭಗವಂತ ಕೊರಡು ಭಕ್ತಿ ಇಪ್ಪನಲ್ಪ ಏಪಲ ಭಗವಂತನ ಅನುಗ್ರಹ ನಮಗೆ ಮಾಂತರೆಗಳ ಒಪ್ಪುಂಡು ನಿಗಲೇಡ ಒಂಜಿ ಈ ದೇವರನ್ನ ಆ ಭಕ್ತಿ ಶ್ರದ್ಧೆ ಒಳ್ಪೊಪ್ಪುಂಡು ಬಂಡ ನಮ್ಮನಂಚಿನ ಅಂತರಾತ್ಮದು ಭಗವಂತನ ಶಕ್ತಿ ಪ್ರತಿಯೊಬ್ಬರನ್ನು ಡೊಪ್ಪುಂಡು ಐತೊಟ್ಟಿಗೆ ನಮ್ಮನ ಒಟ್ಟಿಗೆ ಭಗವಂತನ ಬಿರವಡು ದಾಸ ಸಂಕೀರ್ತನೆ ಭಜನಾ ಸಂಕೀರ್ತನೆ ಅಂಚಿನ ಇಂಚಿನೊಂದು ಎಡ್ಡೆ ಕಾರ್ಯವನ್ನು 10 ಜನಕ್ಕೂ ಸಂಘಟಕರಾತು ಮಂತನ ನಮಗೆ ಪ್ರತಿಯೊಬ್ಬರೆಲ್ಲ ಸಾಕಾರಾದ ಉಪ್ಪಿರು ಪಂಪನಿಗೆ ಇಂದೊಂಜಿ ನಮಗೂ ಸಾಕ್ಷಿ ಅಂಚನೆ ದುಮ್ಮುಗು ಈ ಒಂಜಿ ನಮ್ಮ ಜಿಕೆ ರೆಸಿಡೆನ್ಸಿ ಪುರುಡೆ ಬೆಲೆಗಾಡಿ ಖಂಡಿತ ಬೆಲೆಗೊಂಡು ಇತ್ತಿದ ಪರಿಸ್ಥಿತಿ ಬತ್ತಿನ ಒಂಜಿ ಆ ಪರಿಸ್ಥಿತಿ ತೂನಾಗಂದು ಖಂಡಿತ ಅಪ್ಪನ ಅನುಗ್ರಹ ಪರಿಪೂರ್ಣವಾದ ಉತ್ತರೋತ್ತರ ಅಭಿವೃದ್ಧಿ ಆಪುಂಡು ದುಮ್ಮಗೆಡ್ಡೆ ರೀತಿಯ ಮಾರ್ಗದರ್ಶಕಾತಿ ಜಾಗೆ ವೃದ್ಧಿ ಆಪುಂಡು ಪಣ್ಣೊಂದು ಎನ್ನೊಂದು ರೆಡ್ಡೆ ಪಾತ್ರನು ಮುಂದಾವ ಮೇಲೆ ಜೈ ಶ್ರೀ ಗುರುದೇವ್. ಆಶೀರ್ವಾದದ ಮದಿಬೊನುಕೋರ್ದ ಅನುಗ್ರಹ ಮಲ್ತಿನಂಚಿನ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಕರೆತಗ್ಗವನ್ನು ಬಂದಲೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗದ ಬೇಗರಿಯ ಸಿಬನ್ ನಮ್ಮ ತುಳುನಾಡು ಮುಂಬೈಡ್ ಒಂಜಿ ಉದ್ಯಮಿ ಆದ ಎಡ್ಡೆ ಪುದಾರ್ ಮಲ್ತಿನ ವಿಶ್ವನಾಥನ್ನೇ ತನ್ನ ಪುಟ್ಟಿನ ಭೂಮಿಗಳ ಒಂಜಿ ಸೇವೆ ಸಂದವನ ಮೂಲಕ ಒಂಜಿ ಉದ್ಯಮವನ್ನು ಪ್ರಾರಂಭ ಮಲ್ಪನ ಮೂಲಕ ತನ್ನ ಕೊಡುಗೆಯನ್ನು ಕೊರಡು ಪಂಡದು ಸಂಕಲ್ಪ ಮಲ್ತಿದೇರು ಇತ್ತೆ ಅರ್ನ ಬೈಡೆ ಅರ್ನ ಪ್ರಾಸ್ತಾವಿಕ ರೆಡ್ಡೆ ಮದಿಪುನು ಕೇನಿಗ ಅರ್ನ ಉದ್ಯಮದ ದುಮ್ಮದ ಪಯಣ ಇಂಚೊಂದು ಪಂಡದು ಆರೆ ಪಂಪೆ. ಆರಾಧ್ಯ ದೇವತೆ ಶ್ರೀ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ಪಾದಾರವಿಂದವು ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಅಂಚೆನೆ ಮುಲ್ತ ಮಂಗಳಾದೇವಿ ದೇವಸ್ಥಾನದ ಮಂಗಳಾದೇವಿ ಅಮ್ಮಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಈ ನಿಮಿತ್ತ ದಿನೊಟ್ಟು ಈ GK ರೆಸಿಡೆನ್ಸಿದ ಒಂಜಿ ಇನಾಗ್ರಲ್ ಫಂಕ್ಷನ್ ಮಾಡೋದು ಎಂಗುಳು ದೀತ ನಿಜವಾದ ದಾದ ಬಣ್ಣದಂಡ ಇತ್ತೆ ಪದಿನಲ್ ಗಣಿ ಎಂಕುಲು ಜನ್ಮಭೂಮಿ ಮೂಲಾಂಡಲ ಎಂಗಿನ ಕರ್ಮಭೂಮಿ ಮುಂಬೈ ಕರ್ಮಭೂಮಿಡಿ ಒಂಜಿ ಕಮ್ಮಿಡಿ 45 ವರ್ಷ ಎಂಕುಲು ಅಲ್ಪ ಬಂಗ ಬೈದ ಒಂಜಿ 20 ವರ್ಷ ದುಂಬು ನಿಜವಾದ ಬಣ್ಣದಂಡ ನಮ್ಮ ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಓಲ ಪ್ರಗತಿ ಪಥವಾದ ಪೋಡು ತನ್ನಂಡ ಐಕೆ ಮುಂಬೈಡ್ ಪೋದು ಎಂಕುಲು ನಂಚಿನಕುಲು ಪೂರ ಬೆಂದು ದಾದಂಡ ಮಲ್ತಿದಿನೆಟ್ಟ ಹತ್ರ ಇನಿ ಎಂಕುಲು ಮುಲ್ಪ ಈ ರೀತಿ ಎದುರೋಡು ನಿಕ್ಲ ಎದುರೋಡು ಉಲ್ಲ ಆ ಟೈಮಡು ಎಂಕ್ಲೆಗೆ ಬೇತೆ ಜೀವನ ಉಪಯೋಗ ಇಂಜಿನಲ ಬೇತೆ ಉಪಾಯ ಇಂದಿತ್ತಿಜಿ
ಆ ಲೆಕ್ಕಾತ್ರ ಬಂದಿದ್ದ ಕರ್ಮವು ಪಂಪಿನದಕ ಎಂಕುಲು ಬಾಂಬೆಗೆ ಪೋತ ಅಲ್ಪ ಎಂಕಲ್ನ ಜೀವನವನ್ನು ಇದು ಮಾಡ್ತದೆ ನಿಮಗೆ 45 ವರ್ಷ ಅಂಡ ಕರ್ಮಭೂಮಿ ಮುಂಬೈ ಅಂಡಲ್ಲ ಜನ್ಮಭೂಮಿದ ಬಾಂಧವ್ಯ ವ್ಯಾಪಾರ ಹೋಗುದು ದಯ ಬಂಡ ಇನಿಟು ಪಣಿಯರ ಇಚ್ಛೆ ಬಂದು ಅಂಡ ಕಟಗಿದ್ದ ದೇವಿ ದುರ್ಗಾ ಪರಮೇಶ್ವರಿ ಅಮ್ಮನ ಕೃಪಾ ಕಟಾಕ್ಷದ ಹತ್ರ ಓಲ್ಪ ಪೋಂಡಲ ಅಮ್ಮ ನಿಂತೊಂದು ಕಾರ್ಯಯೋಜ ಇದೆ ಅಂಚ ಇಲ್ಲಿ ಪ್ರಾಯ ಪೋನಾಗ ಜೋಕುಲು ಮಲ್ಲಾದಿಪ್ಪನಾಗ ನನ್ನ ಜನ್ಮಭೂಮಿಗೆ ಹೋದಂಥ ಸಮಯ ಎಡ್ಡ ರೀತಿಯಲ್ಲಿ ಉಪ್ಪೋಡು ಅನ್ಪಿನ ಆಸೆಯನ್ನು ಒದ್ದದ್ದು ಈ GK ರೆಸಿಡೆನ್ಸ್ ಬಂದ್ಬಿನ ನನಗೆ ಹೋಟೆಲ್ ಎಂಕುಲ್ದು ಎಂಗ್ಲ ಮಾಲಕರಾಯನ ಲೂಯಿಸ್ ಫರ್ನಾಂಡಿಸ್ ಎಂಕುಲು ಲೀಸಿಗೆ ಹೊಂದ ಆರ್ಲ ಬಾರಿ ಹೃದಯವಂತಿಗೆ ಜನ ఒక నిజವಾದ ಬಣ್ಣದಂಗ ಇಣಿತ ಈ ಪ್ರೋಗ್ರಾಮಡು ಮುಖ್ಯವಾದ ನಳಿನ್ ಕುಮಾರ್ ಕಟೀಲ್ ಉಳ್ಳೇರು ನೇರು ಎಂಕಡೆಗೆ ಭಾರಿ ದುಂಬುದಿಂಚಿದ ಪರಿಚಯದಾರು ಮುಂಬೈಡ್ಲ ಯಾನು ಎಂಕು ನಮ್ಮ ಬಡ್ ಸಂಘದ ಕೆಲವು ಪ್ರೋಗ್ರಾಮ್ಗೆ ಅರೇನು ಗೆಸ್ಟ್ ಆದಲ್ಲಿ ತಿತ್ತೆ ಆ ಟೈಮಲ್ಲಿ ಯಾರು ಬೈದೇರು ಒಕ್ಕ ದಾದ ಬಣ್ಣದ ಬೊಕ್ಕಲೊಂದು ಖುಷಿತ್ತ ವಿಷಯ ಪಂಡ ನಳಿನ್ ಕುಮಾರ್ ಕಟೀಲ್ನ ಎನ್ನ ಅಮ್ಮನ ಒಂಜಿ ಸ್ವರ್ಗಸ್ಥಾದ ಅವ್ರನ್ನ 13 ದಿನದ ಟೈಮಡು ಆರು ನಿಜವಾದ ದಿಂಜ ಬಿಸಿ ಇತ್ತೇರು ಆಂಡಲ ಆ ಪೊರ್ತುಡ್ಲ ಬತ್ತದು ಇಲ್ಲಡು ಒಂದು 2 ಗಂಟೆ ಎಂಗನೊಟ್ಟಿಗೆ ಸಮಯ ಕೊತ್ತೇರು ಅವು ಎಂಗೆ ಯಾಪಲ ಮರಪೆರ ಸಾಧ್ಯ ದಯ ಬಂಡ ರಾಜಕೀಯ ಜೀವನ ಪೋಯಿನದ ಒಕ್ಕ ಜನಕ್ಕೆ ನಿಜವಾದ ಬಣ್ಣದಂಡ ಪುರ್ಸೊತ್ತಿ ಉಪ್ಪುಜಿ ಪಂಡ ರಾಜಕೀಯ ಜೀವನ ಆತಿ ಒಂದು ಬಿಸಿ ಉಪ್ಪುಂಡು ವ್ಯವಸಾಯ ಅಂಡಲ ಮಲ್ಪೋದಿ ಅಂಡ ರಾಜಕೀಯ ಜೀವನ ನಿಜವಾದ ನಂಗೆ ಪನ್ಪ ರಾಜಕೀಯೋಡ ಆತಂದ್ರೆ ಕೃಷ್ಣಕುಮಾರ್ ಪಾಲೆಮಾರ್ ನೇರ್ಲ ಮುಕುಲ್ ಮಾತ ರಾಜಕೀಯ ಜೀವನೋಡು ದುಂಬ ಪೋಯಿನಟ್ಟಾತ್ರ ನಮ್ಮ ಈ ಮಂಗಳೂರು ನಗರ ಒಂಜಿ ನಿಜವಾದ ಇತ್ತ ಬಾರಿ ಲಾಯಕದ ಒಂದು ಸಮೃದ್ಧಿ ಅದು ಒಂಜಿ ಎಡ್ಡ ರೀತಿಯಲ್ಲಿ ಬೆಳವಣಿಗೆ ಉಂಟು ಇತ್ತ ನಿಜವಾದ ಬೊಂಬೈ ಒಬ್ಬರು ಜನಗಳು ಬೊಂಬೈ ಬರ್ಪುಜೇರಿ ಇತ್ತ ಜಾಸ್ತಿ ಮನೆ ಪೇರು ಊರಿಡದಲ್ಲ ಬೇರೆ ಮಲ್ಪಗ ಅಂದು ಇತ್ತೊಂದು 5-10 ವರ್ಷದ నుంచి ನಿಜವಾದ ಮಂಗಳೂರು ನಗರ ಪಾಲಿಕೆ ಭಾರಿ ಪ್ರಗತಿಪಥವಾದ ಪೋನುಂಡು ನೆಕ್ ಮಾತ ಈ ರಾಜಕೀಯ ಕ್ಷೇತ್ರೋಡು ಮಕ್ಕಳು ಕೊಟ್ಟಿನ ಇದು ಅನೋನ್ಯ ಒಂದು ಮುಖ್ಯ ಒಕ್ಕ 2ನೇದಾದ ಬಂಡನಾಂಡ ಇನಿ ಎಂಗಳು ಸ್ವಾಮೀಜಿನ ಒಂಜಿ ಲೆಗಿದ ದಯ ಬಂಡ ಸ್ವಾಮೀಜಿನ ಒಂಜಿ ಪಾದಸ್ಪರ್ಶದ ಹತ್ರ ಈ ಜಾಗ ಪುನೀತವಾದ ಈ ಜಾಗಡು ಎಂಕ್ಲೆಗೆ ದೇವರ ದಯ ಒದಗದು ಬರ್ತದೆ ವ್ಯಾಪಾರ ಅಭಿವೃದ್ಧಿ ಆದ ಎಂಕ್ಲೇನು ಎಡ್ಡ ರೀತಿಡು ಎಂಗಳು ಮುಂದುವರಿನೊಳಕ ಮಲ್ಪಾಡು ಬಣ್ಣದಾರನ ಆಶೀರ್ವಾದ ಪಡೆಯರಬಾರದು ಬೈದ ಒಕ್ಕ ಎಂಕ್ಲ ಈ ಜಾಗದ ಓನರ್ ನಿಜವಾದ ಬಣ್ಣದಂಡಲ್ಲ ಇದು ನಮ್ಮ ಪನ್ಪ ಜಾತಿ ಅವು ಜಾತಿ ಇವು ಜಾತಿ ನಿಜವಾದ ಜಾತಿ ಬಣ್ಣದಂಡ ನಿಜವಾದ ಬಣ್ಣದಂಡ ಎಂಗುಳು ತೆರಿನ ಮಟ್ಟಿಡಿ ಮನುಷ್ಯ ಜಾತಿ ಬಣ್ಣದಂಡ ಅವು ಒಂಜಿ ಮಾತ್ರದ ಒಂಜಿ ಅಂಚಾದ ಆಂಡ್ಲ 6 ಬಾರಿ ಪೊರ್ಲುಡು ಎಂಕ್ಲೆಗೆ ಈ ಜಾಗನು ಕೊಡ್ತೀರು ಯಾಪಲ ಒಂಜಿ ವಿಷಯಗಳ ಎಂಕ್ಲೆಗೆ ಒಯ್ಟ್ಲ ಮನಸ್ಸು ಬೇಜಾರ ಮಲ್ಪರ ಪೋತುಜೇರು ಅರ್ನ ಎಂಕುಲು ಎದುರು ಉಂಟುನಾಗ ಎಂಕ್ಲೆಗ್ಲ ಬಾರಿ ಎಡ್ಡ ರೀತಿದ ಒಂಜಿ ಭಾವನೆ ಕೊಡ್ದುಂಡು ಇತ್ತು ಎಂಗುಲು ಒಂಜಿ ಸಾಧಾರಣ ಒಂಜಿ 4 ತಿಂಗಳು ಅರನೊಟ್ಟಿಗೆ ಎಂಗುಲ್ನ ಒಡನಾಟ ಉಂಡು ಆ ಒಡನಾಟೋಡು ಆರ್ನ ಜೀವನೋಡು ಆ ರೀತಿಡು ಬಂಗ ಬೈತದೆ ಈತ್ ಮತದಂಡಲ ಆರು ಪ್ರತಿಯೊರ್ಲ ಮಲ್ಪುಂದಾದ ಬಣ್ಣದಂಡ ಅಕ್ಕಲ್ನ ಕುಟುಂಬ ಬಂಗ್ಲೆ ಅವಡು ಜೋಕ್ಲೆ ಎಡ್ಡೆ ಅವಡು ಸಮಾಜದಾದಂಡಲ ಸಿಕ್ಕೋಡು ಬಣ್ಪಿನ ಒಂದು ಉದ್ದೇಶದ ಇದೇ ಮಲ್ಪುಣು ಅಂಚಾದು 6 ಕೊಡ್ತಿನ ಈ ಜಾಗಡು ಅವ್ರನ್ನ ಮನಸ್ಪೂರ್ವಕವಾದ ಕೊಡ್ತೀರು ಆ ಜಾಗಡು ಎಂಕುಲ್ಲ ಮನಸ್ಪೂರ್ವಕವಾದ ಅರೆಗೆ ಒಲ್ಪಲ ಎಂಕಡೆ ಇರ್ದು ಬೇಣೆ ಅವಧಿನಲ್ಕ ಆ ನಡಪೌಡು ಪಂಡದು ಯಾನು ನಮ್ಮೂನಂಚಿನ ಕಟೀಲ್ ದುರ್ಗಾ ಪರಮೇಶ್ವರಡೆ ಕೇಳೊಂದಿಲ್ಲ ದಯಪಂಡ ಯಾಪಲ ಜಾಗದ ಜೊತೊಂದಿನ ಅಕ್ಕಲ ಮನಸ್ಸಿಗೆ ಯಾಪಲ ಬೇಜಾರ ಬಂದು ಆ ಬೇಜಾರು ಆವಂದಿನಲ್ಕ ನಡಪೋಡುಂದಂಡ ದಾದ ಬಂಡದಂಡ ವ್ಯಾಪಾರ ಬರೋಡುಂದಂಡ ದೇವರನ್ನ ಅನುಗುರ ಬೋಡು ಐತೊಟ್ಟಿಗೆ ಜಾಗ ಕೊತ್ತಿನಾರ್ನ ಅಂಚೆನೆ ನಿಕುಲ ಮಾತಲ ಒಂಜಿ ಆಶೀರ್ವಾದ ಎತ್ತಂದಂಡ ಎಂಕಲು ಮುಂದುವರಿಯಲು ಪಣಿಪಿನ ಒಂಜಿ ಆಸೆ ಒಕ್ಕ ಈ ಪ್ರಾಸ್ತಾವಿಕ ಭಾಷಣ ನೋಡಿ ಇತ್ತೆ ಪನೋಡಿ ಉಚ್ಚ ಮಲ್ಪೆ ದಾದ ಬಣ್ಣದಂಡ ಇನಿ ಯಾನು ಇತ್ತೆ ಊರು ಬತ್ತು ಕುಳ್ಳೋಡಿಂದಂಡ ನಿಜವಾದ ಬಣ್ಣದಂಡ ಎಂಕಲ್ನ ಒಂಜಿ ಮಿಗ್ಗಿ ಇನಿ ಒಂಜಿ ಕೆಲವು ವರ್ಷದಿಂಚಿ ಎಲ್ಲಲ್ಲಿ ಮಲ್ಕಡಿರಂದ ಜನಕ್ಕನೊಟ್ಟಿಗೆ ಕೂಡೊಂದು ಮಾತಾ ರಾಜಕೀಯ ಕ್ಷೇತ್ರದಕ್ಕನೊಟ್ಟಿಗೆ ಎಡ್ಡದಿ ಅಂತನ ಒತ್ತೊಂದು ಎಂಕಲ್ನ ಊರುಡ್ಲ ಎಂಕಲ್ನ ಒಂಜಿ ಪುದಾರನು ಎಡ್ಡ ರೀತಿಯ ಮಲ್ಪನೊಳಕ ಮಲ್ತದೆ ಅಂಚಾದು ಎಂಕುಲು ಇನಿ ಊರುಡು ಒಂಜೇ ಫ್ಯಾಮಿಲಿ ಒಟ್ಟಿಗೆ ಉಳ್ಳ ಎಂಕುಲು ಒಂಜೇ ಚಾವಡಿದಡಿ ಎಂಕುಲು 4 ಮೆಗ್ಗಿ ಬರಲ್ಲ ಐಟು ಮುಖ್ಯವಾದ ಬಣ್ಣದಂಡ ಇನ್ನು ಊರು ಬರಿಯರ ಕಾರಣದಾದ ಬಣ್ಣದಂಡ ಯಾನು 2 ಬಣ್ಣದಂಡ ಕೆಲವೇರು ಊರು ಬರಿಯರ ಕೇರುಂಡು ಬರಿಯರೇ ತಯಾರು ಪೂಜಾರ ಅಂಡ ಯಾನು ಊರು ಬರಿಯರ ಕಾರಣದ ಬಂಡ ಊರು ಉಪ್ಪಡು ಇಚ್ಚದ ಬಣ್ಣದಂಡ ಆಯನ ಬೊಡಿದಿರತ್ತ ಅವು ಯಾನು ಇತ್ತ ಪಣಿಯರ ಇಚ್ಛಿಸುವೆ ದ ಬಂಡ ಆದ ಎಂಕ ಮೈತಿದತ್ತು ಅದು ಎಂಕ ನಿಜವಾದ ನಿಗಿದಿ ಆಲದ ಒಂಜಿ ಮನಸ್ಸದ ಒಂಜಿ ನೆಟ್ಟು
ಊರುಡು ಬರ್ತದ ಕುಳುಂಡಲ ಎಂಕ್ ಮನಸ್ಸಿಗೆ ಎಲ್ಲ ಬೇಜಾರ ಮಲ್ಪಾಯದು ಎಂಗಳು ಎಡ್ಡ ಬೀದ್ರು ಒಟ್ಟಿಗೆ ಒಪ್ಪಾವಣ್ಣ ಒಂದು ಉದ್ದೇಶಗಳು ಯಾನು ನಿಜವಾದ ಈ ಊರುಡು ಬರ್ತದೆ ಬೇರೆ ಮಲ್ಪರ ಶುರು ಮಾಡ್ಕೊಡೋದು ಮಂಡ ಅಂಚನೆ ಎತ್ತಿ ಒಂಜಿ ಎನ್ನೊಂದು ದುಂಬು ಭಾರಿ ಸಮಾಜದಿಂದ ಇದನ್ನ ಜಾಗುತ್ತದೆ ಐಟ್ಲ ಒಂಜಿ ಅಕ್ಕಿ ಪೆಟ್ರೋಲ್ ಮೂಲಕಲ್ನ ಒಂಜಿ ಒಂದು ದಿಕ್ಕದಂಡು ಡೀಲರ್ಶಿಪ್ ದಿಕ್ಕದಂಡು ಅವಲತ್ತೆ ಬೇಗಳು ಒಂಜಿ 3-4 ತಿಂಗಳ ಅವಲ ಸ್ಟಾರ್ಟ್ ಮಲ್ಪನಂದ ಜಿಲ್ಲೆ ಅಂಚೆ ಅದು ಆ ಕಡಗಿದ ದುರ್ಗ ಪರಮೇಶ್ವರನ ಅನುಗ್ರಹ ಅಂಚೆನೆ ಎಂಕಲ್ನ ಎನ್ನ ಅಮ್ಮನ ಆಶೀರ್ವಾದ ಬೊಕ್ಕ ನಿಖಲ್ನ ಮಾತ ಒಡನಾಟೋಡು ಯಾನು ಎನ್ನ ಒಂಜಿ ಜೀವನದ ಪಂಟರನ್ನು ಅಂತ್ಯ ಸಮಯ ಮಾಡಿ ದಯ ಬಂಡ ಅಂತ್ಯ ಸಮಯ ಬಂಡ ಅಂಚತ್ತಿ ಪ್ರತಿಯೊಂದೆಲ್ಲ ಮನುಷ್ಯನ ಜೀವನೋಡು ಅಂತ್ಯವನ್ನು ಒಂಜಿ ಉಂಡೆ ಉಂಡು ಅಂಡ ಇತ್ತೆ ಎಲ್ಪ ವರ್ಷ ಅಂಡು ನಾನು ಒಂಜಿ 5-10 ವರ್ಷ ಇನ್ನೊಂದು ಜೀವನ ಇತ್ತಂಡ ಅವನ ಸುಖ ಸಂತೋಷಡು ಕಲವಡಿ ಬಂದ್ಬಿಡು ಒಂಜಿ ಆಸೆ ಉಂಡು ಆ ಆಸೆಗೆ ಹತ್ರ ಈ ನೆಕ್ಕೊಂಜಿ ಊರುಡು ಬತ್ತು ಕುಳ್ಳೋಡು ಒಂಜಿ ವ್ಯವಸ್ಥೆ ಬೋಡ ತಯಾರಾತೆ ಅಂಚೆ ಅದು ನಿಖಲ್ನ ಪೂರ ಆಶೀರ್ವಾದ ಒಪ್ಪಾಡು ಎಂಕುಲು ಮಲ್ಪಿನ ವ್ಯಾಪಾರಕ್ಕೂ ದೇವಿಯರನ್ನ ಅನುಗ್ರಹ ತಿಕ್ಕಾಡು ನಿಖಲ್ನ ಮಾತ ಒಡನಾಟೋಡು ಎಂಕುಲ್ಲ ಒಂದು ಎಡ್ಡ ರೀತಿಲು ಬದುಕುಣ ಸಾಮರ್ಥ್ಯ ಎಂಕ್ಲೆ ಕೊರಡು ಬಂಪಿನ ಒಂಜಿ ಆಸಿಂದು ಒಂದು ದೇವಿಡ ಅನುಗ್ರಹ ಪಡೆಯೊಂದು ಎನ್ನ ರೆಡ್ಡಿ ಪಾತ್ರೆಗೂ ವಿರಾಮ ಕೊಡ್ತಾರೆ. ವಿಶ್ವನಾಥನ ಒಂಜಿ ಅಕಲ್ನ ಕುಟುಂಬ ಪಂಡ ನಂಗೆ ಮಾದರಿಗಲ್ಲ ಮಾದರಿ ಪಂಡ ತಪ್ಪ ಒಂದು ದಯಪಂಡ ನಮ್ಮ ಇತ್ತದ ದಿನೊಟ್ಟು ಜಾಯಿಂಟ್ ಫ್ಯಾಮಿಲಿ ತೀರದಕ್ಕೆ ನೀ ಭಾರಿ ಕಮ್ಮಿ ಒಂಜಿ ಮದಿಮೆ ಬೆಟ್ಟಿಗೆ ಒಂಜೊಂಜಿ ಕೋಟಿ ಬರೋದು ವಾಸ್ತವ ಮಲ್ಪೇರು ಅಂಚತ್ ವಿಶ್ವನಾಥನ ನಕಲ್ನ ಒಂಜಿ ಕುಟುಂಬದ ಮಾತ ಮೆಗ್ಗಿಬಾಲೆಲ್ಲ ಒಟ್ಟಾದ ಒಂಜಿ ಅನ್ಯೋನ್ಯತೆಯ ಜೀವನ ಮಲ್ಪೇರು ಪಂಡ ಅವಳು ನಿಜವಾದ ಒಂಜಿ ನಂಗೆ ಸಮಾಜಕ್ಕೂ ಮಾದರಿ ಪಂಡ್ರೆ ಭಾರಿ ಸಂತೋಷ ಒಂದುಂಡು. ಮೊದಲೇ ನಮ್ಮೊಟ್ಟಿಗೆ ವಿಶ್ವನಾಥ್ ಶೆಟ್ಟರ್ನ ಒಂಜಿ ಕುಟುಂಬದ ಒಂಜಿ ಆಪ್ತ ವಲಯದ ಮಾರ್ಗದರ್ಶಕರಾದ ಅಕಲ್ನ ಪ್ರೀತಿ ಕೊರ್ನಾರ್ ಅಂಚಿನ ಅಕಲ್ನ ಗೌರವವನ್ನು ಸಂಪಾದನೆ ಮಾಡ್ತಾರೆ ನಮ್ಮ ಮಾಜಿ ಸಂಸದರ ಅಂಚಿನ ಗೌರವಾನ್ವಿತ ಶ್ರೀ ನಳಿನ್ ಕುಮಾರ್ ಕಟೀಲ್ ಈತ ಹಿಡಿದು ರಡ್ಡೆ ಭಿನ್ನಾಧಿಕದ ಮದಿಪು. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ GK ರೆಸಿಡೆನ್ಸಿ ಈ ಬಹುಮಹಡಿ ಕಟ್ಟಡದ ಅತಿಥಿ ಗೃಹದ ಲೋಕಾರ್ಪಣಾ ಸಮಾರಂಭದ ವೇದಿಕೆಯಲ್ಲಿ ನಮ್ಮೆಲ್ಲರ ಅಜ್ಞಾನದ ಅಂಧಕಾರವನ್ನು ಅಧ್ಯಾತ್ಮದ ಬೆಳಕಿನ ಮುಖಾಂತರ ಸಿಂಚನಗೊಳಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಸಮಾರಂಭವನ್ನು ದೀಪ ಬೆಳಗ್ಗೆ ಉದ್ಘಾಟನೆ ಮಾಡಿರ್ತಕ್ಕಂಥ ಈ ರಾಜ್ಯದ ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿ ಅಭಿವೃದ್ಧಿಯ ಹರಿಕಾರರಾಗಿ ಮಾಜಿ ಸಚಿವರಾಗಿ ಇವತ್ತು ಮಂಗಳೂರಿನ ಖ್ಯಾತ ಉದ್ಯಮಿಗಳು ಆಗಿರುವ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಕೃಷ್ಣ ಜೆ ಪಾಲೆಮಾರ್ ಅವರೇ, ಈ ಕಟ್ಟಡದ ಮಾಲೀಕರಾಗಿರ್ತಕ್ಕಂಥ ಆದರಣೀಯರಾದ ಲೂಯಿಸ್ ಫರ್ನಾಂಡಿಸ್ ಅವರೇ, ಇದರ ಮಾಲೀಕತ್ವದಲ್ಲಿರ್ತಕ್ಕಂಥ ನಮ್ಮೆಲ್ಲ ಸಹೋದರರು ಆದರಣೀಯರಾಗಿರ್ತಕ್ಕಂಥ ವಿಶ್ವನಾಥ್ ಶೆಟ್ಟಿ ಅವರೇ, ಮಿತ್ರ ಉಮೇಶ್ ಶೆಟ್ಟಿ ಅವರೇ, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಪೌರರಾಗಿರ್ತಕ್ಕಂಥ ಪ್ರೇಮಾನಂದ್ ಶೆಟ್ಟಿ ಅವರೇ, ಶಶಿಧರ ಹೆಗಡೆ ಅವರೇ, ಉಪಮಹಾಪೌರರಾಗಿರ್ತಕ್ಕಂಥ ಭಾನುಮತಿ ಅವರೇ, ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿರ್ತಕ್ಕಂಥ ಚಂದ್ರಶೇಖರ್ ಉಚ್ಚಿಲ್ ಅವರೇ, ನಿಕಟಪೂರ್ವ ಮಂಗಳೂರು ದಕ್ಷಿಣದ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ವಿಶ್ವನಾಥ್ ಶೆಟ್ಟಿಯವರ ಎಲ್ಲ ಅಭಿಮಾನಿಗಳೇ, ನೂತನವಾಗಿರ್ತಕ್ಕಂಥ GK ರೆಸಿಡೆನ್ಸಿಯನ್ನು ಇವತ್ತು ಬಹಳ ಭಕ್ತಿಪೂರ್ವಕವಾಗಿ ಪೂಜ್ಯ ಶ್ರೀಗಳ ಹಸ್ತದಿಂದ ಉದ್ಘಾಟನೆ ಆಗಿದೆ. ನಾನು ನಂಬಿರ್ತಕ್ಕಂಥ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈ ಅತಿಥಿ ಗೃಹ ತುಂಬಿ ತುಳುಕಲಿ, ನಿರಂತರ ಅತಿಥಿಗಳ ಗೃಹವಾಗಿ ಬೆಳಗಲಿ, ಇದರ ಮುಖಾಂತರ ಇನ್ನೆರಡು ದೊಡ್ಡದಾಗಿರ್ತಕ್ಕಂಥ ಉದ್ಯಮಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಶಕ್ತಿಯನ್ನು ವಿಶ್ವನಾಥ್ ಶೆಟ್ಟರಿಗೆ ಕೊಡಲಿ ಅಂತ ಶುಭವನ್ನು ಮತ್ತು ಹಾರೈಕೆಯನ್ನು ಮಾಡ್ತೇನೆ. ವಿಶ್ವನಾಥ್ ಶೆಟ್ಟಿಯವರ ಭಾವನೆಗಳನ್ನು ಅವರ ಪ್ರಾಸ್ತಾವಿಕದಲ್ಲಿ ಕಂಡು, ಒಂದು ಅವರಲ್ಲಿರ್ತಕ್ಕಂಥ ಕುಟುಂಬ ಪ್ರೇಮ, ತಾನು ಮತ್ತು ತನ್ನವರೆಲ್ಲರೂ ಬದುಕಬೇಕು ಮತ್ತು ಬೆಳಿಬೇಕು ಅನ್ನತಕ್ಕಂಥ ಭಾವನೆ. ಎರಡನೇದು, ಬಹಳ ವರ್ಷಗಳ ಕಾಲ ಸುದೀರ್ಘವಾಗಿ ಮುಂಬೈಯಲ್ಲಿ ವ್ಯಾಪಾರ ಮಾಡಿದರೂ ಸಮೇತ ತನ್ನ ಹುಟ್ಟೂರಿಗೆ ಏನಾದರೂ ಮಾಡಬೇಕು ಅನ್ನತಕ್ಕಂಥ ಕಾಳಜಿಯಿಂದ ಲಾಭ ನಷ್ಟದ ಲೆಕ್ಕಾಚಾರವನ್ನು ತಗೊಳ್ಳದೆ ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಇವತ್ತು ಈ ಭಾಗದಲ್ಲಿ ಈ ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ದಾರೆ. ಹೇಳಿದರೆ ಹುಟ್ಟೂರಿನಲ್ಲಿರ್ತಕ್ಕಂಥ ಅವರ ಪ್ರೀತಿ ಮತ್ತು ಬಾಂಧವ್ಯಗಳು ಅವರನ್ನು ತಿಳಿಸ್ತದೆ.
ಅದೆಲ್ಲರಕ್ಕಿಂತ ಹೆಚ್ಚು ಅವರೆಲ್ಲರನ್ನ ಪ್ರೀತಿಸ್ತಕ್ಕಂಥ ವಿಶ್ವನಾಥನ್ನ ಕೇವಲ ಉಮೇಶನಿಗೆ ವಿಶ್ವನಾಥ್ ಅನ್ನ ಅಲ್ಲ, ನಮಗೆಲ್ಲರಿಗೂ ಅಣ್ಣನಾಗಿರ್ತಕ್ಕಂಥ ವಿಶ್ವನಾಥನ್ನ ಅವರ ಹೃದಯ ಶ್ರೀಮಂತಿಕೆಯಿಂದ ಕೈ ಹಿಡಿದದ್ದೆಲ್ಲವೂ ಚಿನ್ನ ಆಗುತ್ತೆ ಅನ್ನತಕ್ಕಂಥ ನಂಬಿಕೆ ಇದೆ. ಹಾಗಾಗಿ ಶುಭ ಆಗಲಿ ವಿಶ್ವನಾಥನ್ನ, ಒಳ್ಳೆಯದಾಗಲಿ. ಇವತ್ತು ಮಂಗಳೂರು ನಮ್ಮ ರಾಜ್ಯದಲ್ಲಿ ಒಂದು ಬೆಳೆಯುತ್ತಿರತಕ್ಕಂಥ ನಗರವಾಗಿದೆ. ನಾವು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ಎಲ್ಲ ಮಂಗಳೂರು ನಗರವನ್ನು ಆಳ್ವಿಕೆ ಮಾಡಿದವರು ಇಲ್ಲಿದ್ದಾರೆ. ಮಂಗಳೂರು ನಗರ ಯಾವಾಗದಿಂದ ಬೆಳೀತು ಮತ್ತು ಹೇಗೆ ಬೆಳೀತು ಅನ್ನತಕ್ಕಂಥ ಯೋಚನೆ ಮಾಡೋದು. ನಾನು ಇದಕ್ಕೆ ಮೂಲ ಕಾರಣಕರ್ತ ಯಾರು, ಅಭಿನಂದನೆಗಳನ್ನು ಸಲ್ಲಿಸಬೇಕಾದ ಮೊದಲು ಯಾರಿಗೆ ಹೇಳಿದ್ರೆ ಕೃಷ್ಣ ಪಾಲೆಮಾರಿಗೆ. ಯಾಕೆ ಹೇಳಿದರೆ ಉಸ್ತುವಾರಿ ಸಚಿವರಾಗಿದ್ದಾಗ ಅತಿ ಹೆಚ್ಚು ಅನುದಾನಗಳನ್ನು ತಂದದ್ದು ಮೊದಲು ಅವರು. ಹಾಗೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದರು. ಮೊದಲ ಬಾರಿಗೆ 300 ಕೋಟಿ ರೂಪಾಯಿಗಳ ಅನುದಾನಗಳನ್ನು ಒಂದು ರಾಜ್ಯದಿಂದ ಬರತಕ್ಕಂಥ ಪ್ರಯತ್ನ ಮಾಡಿದವರು ಯಾರು ಹೇಳಿದ್ರು, ಅದು ಕೃಷ್ಣ ಪಾಲೆಮಾರ. ಹಾಗಾಗಿ ಮಂಗಳೂರು ಕಾಂಕ್ರೀಟೀಕರಣಕ್ಕೆ ಮೂಲ ಕಾರಣಗಳು ಅಲ್ಲಿಂದ ಪ್ರಾರಂಭ ಆಯಿತು. ಹಾಗಾಗಿ ಮಂಗಳೂರು ಬೆಳೀತಾ 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 ಇವತ್ತು ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು GDP ಇರತಕ್ಕಂಥ 2ನೇ ಸ್ಥಾನ ಇರತಕ್ಕಂಥ ಜಿಲ್ಲೆ ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಮಂಗಳೂರು ನಗರ. ಹಾಗಾಗಿ GDPಯಲ್ಲಿ ಅತಿ ಹೆಚ್ಚು ಬೆಳವಣಿಗೆ ಆಗಿರ್ತಕ್ಕಂಥ ನಗರ. ಈ ಭಾಗದಲ್ಲಿ ಯಾಕೆ ತೊಗೊಂಡ್ರು ಒಂದು ಸ್ವಲ್ಪ ಹೆದರಿಕೆ ಇರ್ಬೋದು. ಅದನ್ನು ಬಹಳ ಸರಳವಾಗಿ ನಾನು ಯಾಕೆ ಹೇಳಿದ್ರೆ, ನನಗೆ ಉಮೇಶನ ಸಂಬಂಧ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕಾಗಿದ್ದಾಗ ಅವು ಮುಖ್ಯ ಶಿಕ್ಷಕಾಗಿದ್ದ. ಆವತ್ತಿಂದ ನಾನು ಮನೆಗೆ ಹೋಗ್ತಿದ್ದೆ. ಅದಕ್ಕಿಂತ ಮುಂಚೆ ನಾನು ಈ ಭಾಗದಲ್ಲಿ ಪ್ರಚಾರಕ್ಕಾಗಿದ್ದೆ. ನನಗೆ ಇದು 86ನೇ ಇಸ್ವಿಯಿಂದ ಈ ಭಾಗದಲ್ಲಿ ನಾನು ಸಂಘದ ಪ್ರಚಾರಕ್ಕಾಗಿದ್ದೆ. ಇಲ್ಲಿರ್ತಕ್ಕಂಥ ಎಲ್ಲ ಮನೆಗಳ ಸಂಪರ್ಕ ಇದೆ. ಎಲ್ಲ ಮನೆಗಳಲ್ಲಿ ನನ್ನ ಜೊತೆಯಾಗಿದ್ದವ. ಇಲ್ಲಿರ್ತಕ್ಕಂಥ ಎಲ್ಲ ಮನೆಗಳು ನನ್ನನ್ನು ಬೆಳೆಸಿದ್ದಾವೆ. ಇಲ್ಲಿರ್ತಕ್ಕಂಥ ಎಲ್ಲ ಮನೆಗಳು ಬೆಳೆಸಿದ್ದಾವೆ. ಹಾಗಾಗಿ 10 ಶಾಖೆಗಳನ್ನು ಈ ಭಾಗದಲ್ಲಿ ಮಾಡಿದ್ದೆ. ಹಾಗಾಗಿ ಇಲ್ಲಿ ಎಲ್ಲ ನಂಟುಗಳು ನನಗಿದ್ದಾವೆ. ಇಲ್ಲಿಯ ಪರಿಸರದ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಹಾಗಾಗಿ ಹೇಳಿದೆ, ಇಲ್ಲಿ ಸವಾಲು. ಯಾಕೆ ಸವಾಲು? ಈ ಭಾಗವನ್ನು ಕಂಡಾಗ ಇಲ್ಲಿ ವ್ಯಾಪಾರ ಬರ್ಬೋದಾ ಅನ್ನತಕ್ಕಂಥ ಜಿಜ್ಞಾಸೆಗಳು ಬರ್ತದೆ ಫರ್ನಾಂಡಿಸರೇ. ಅದರ ಬಹಳ ಸುಂದರವಾಗಿ ಹೇಳ್ತೇನೆ, ಇಲ್ಲಿ ವ್ಯಾಪಾರ ಬರ್ತದೆ. ಯಾಕೆ ಬರ್ತದೆ ಹೇಳಿದರೆ, ಇವತ್ತಿನ ಮಂಗಳೂರು ಬೆಳವಣಿಗೆಯಲ್ಲಿ ಈ ಪ್ರದೇಶ ಹೆಚ್ಚು ಬೆಳವಣಿಗೆ ಆಗತಕ್ಕಂಥ ಪ್ರದೇಶ. ಬಾಕೆಲ್ಲದ್ದು ಬೆಳವಣಿಗೆ ಆದ ಪ್ರದೇಶ, ಇದು ಬೆಳವಣಿಗೆ ಆಗಲಿರುವ ಪ್ರದೇಶ. ಯಾಕೆ ಹೇಳಿದರೆ, ಇಲ್ಲೇ ನಮ್ಮ ಸ್ಮಾರ್ಟ್ ಸಿಟಿಯಿಂದ ವಾಟರ್ ಫ್ರಂಟ್ ಬರ್ತಾ ಇದೆ. ಟೂರಿಸಮ್ಗೆ ಪ್ರಧಾನವಾಗಿರ್ತಕ್ಕಂಥ ಆದ್ಯತೆ ಕೊಟ್ಟಿರ್ತಕ್ಕಂಥ ಈ ಪ್ರದೇಶಕ್ಕೆ. ಹಾಗಾಗಿ ನಮ್ಮದು ಬರತಕ್ಕಂಥ ವಾಟರ್ ಫ್ರಂಟ್ ಇಲ್ಲಿದೆ. ಅಂತಾರಾಷ್ಟ್ರೀಯ ಮಟ್ಟದ ಈಜುಕೊಳ ಇಲ್ಲೇ ಪಕ್ಕದಲ್ಲಿ ಎಮ್ಮೆಕೆರೆಯಲ್ಲಿ ಮಾಡಿದ್ದೇವೆ. ಮಂಗಳಾದೇವಿಯನ್ನು ಬಹಳ ಪ್ರೇಮಾನಂದರ ಮುತುವರ್ಜಿಯಲ್ಲಿ ನಮ್ಮ ಸ್ಮಾರ್ಟ್ ಸಿಟಿಯಿಂದ ಬಹಳ ಸುಂದರವಾಗಿರ್ತಕ್ಕಂಥ ನಗರವಾಗಿ ಹಿಂದಿನ ಸಾಂಸ್ಕೃತಿಕ ಪರಂಪರೆಗಳನ್ನು ಉಳಿಸ್ತಾ ನಗರವನ್ನು ಅಗಲ ಮಾಡಿದ್ದೇವೆ. ಮಹಾಕಾಳಿ ಪಡ್ಪುನಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಸೇತುವೆ, ರೈಲ್ವೆ ಇಕ್ಕಟ್ಟಿನಲ್ಲಿರ್ತಕ್ಕಂಥ ಸೇತುವೆ ಇವತ್ತು ಅಗಲೀಕರಣ ಆಗಿದೆ, ಫೋರ್ವೇ ಆಗಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಪಾಲೆಮಾರವರ ಅದ್ಭುತವಾಗಿರ್ತಕ್ಕಂಥ ಒಂದು ಕೇಂದ್ರ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಇದು ಟೂರಿಸಮ್ಗೆ ಅವಶ್ಯಕತೆ ಇರತಕ್ಕಂಥ ಪ್ರದೇಶ. ಹಾಗಾಗಿ ನಿಮಗೆ ಇಲ್ಲಿ ಗೆಸ್ಟ್ಗಳು ಬರ್ತಾರೆ, ವಿಶ್ವಾಸ ಇದೆ. ಅಂಥ ಒಳ್ಳೆಯ ಪ್ರದೇಶ, ಬೆಳವಣಿಗೆ, ಆರ್ಥಿಕವಾಗಿ ಬೆಳವಣಿಗೆ ಇರತಕ್ಕಂಥ ಪ್ರದೇಶ ಆಗಿದೆ. ಬೀಚ್ಗಳು ಇರತಕ್ಕಂಥ ಪ್ರದೇಶ. ಎರಡನೇದು, ಅತಿ ಹೆಚ್ಚು ವಿದ್ಯಾಸಂಸ್ಥೆಗಳಿರ್ತಕ್ಕಂಥ ಪ್ರದೇಶ ಈ ಭಾಗದಲ್ಲಿ. ದೇರ್ಲಕಟ್ಟೆ ಭಾಗಕ್ಕೆ ಹೋಗಬೇಕು ಅಂತ ಆದರೆ ಮಂಗಳೂರಿಗೆ ದೇರ್ಲಕಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಮೆಡಿಕಲ್ ಕಾಲೇಜುಗಳು, ಎಲ್ಲ ಕಾಲೇಜುಗಳು, ಎಲ್ಲ ಯೂನಿವರ್ಸಿಟಿಗಳು ಇರತಕ್ಕಂಥ ಒಂದೇ ಒಂದು ಪ್ರದೇಶ ಇದೆ. ಯೂನಿವರ್ಸಿಟಿಗಳು ಅತಿ ಹೆಚ್ಚು ಇರತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ 5 ಯೂನಿವರ್ಸಿಟಿ ಇದೆ. ಅದರಲ್ಲಿ 3 ಯೂನಿವರ್ಸಿಟಿ ಈ ಭಾಗದಲ್ಲಿದೆ, ಕೋನಾಜ ಪ್ರದೇಶದಲ್ಲಿದೆ. ಅಲ್ಲಿರ್ತಕ್ಕಂಥ ಹಾಸ್ಟೆಲ್ಗಳು, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೇರಳ ಭಾಗದಿಂದ, ಉತ್ತರ ಪ್ರದೇಶಗಳಿಂದ, ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರಿಗೆ ಅಲ್ಲಿ ಸಾಕಾಗುವುದಿಲ್ಲ. ಅಲ್ಲಿಗೆ ಹತ್ತಿರ ಇರತಕ್ಕಂಥ ಪ್ರದೇಶ ಹೇಳಿದ್ರೆ ಈ ಜಪ್ಪು. ಹಾಗಾಗಿ ಈ ಪ್ರದೇಶದಲ್ಲಿ ಈ ರೀತಿಯ ಇದಕ್ಕೂ ಬಹಳ ಅವಕಾಶಗಳಿದ್ದಾವೆ. ಅತಿ ಹೆಚ್ಚು ಕಂಪನಿಗಳು ಇವತ್ತು ಇನ್ಫೋಸಿಸ್ ಇರತಕ್ಕಂಥದ್ದು ಈ ಭಾಗದಲ್ಲಿ. ಹಾಗಾಗಿ ಹೇಳಿದೆ, ನೀವು ಪ್ರಯತ್ನಗಳನ್ನು ಪಟ್ಟರೆ ಇಲ್ಲಿರ್ತಕ್ಕಂಥ ಅತಿಥಿ ಗೃಹವನ್ನು ನಿರಂತರವಾಗಿ ತುಂಬಿಸುವುದಕ್ಕೆ ಬಹಳ ಅವಕಾಶಗಳಿರ್ತಕ್ಕಂಥ ಪ್ರದೇಶ ಈ ಜಪ್ಪು ಭಾಗ. ಮಂಗಳಾದೇವಿ ಅಂತ ಪುರಾತತ್ವ ಇಲಾಖೆಗೆ ಸೇರಿದ ನಮ್ಮ ಜಿಲ್ಲೆಯ 2ನೇ ದೇವಸ್ಥಾನ ಯಾವುದಾದರಿದ್ದರೆ ಅದು ಮಂಗಳಾದೇವಿ. ಹಾಗಾಗಿ ಕೇಂದ್ರ ಸರ್ಕಾರದ ಸೌಮ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಪ್ರದೇಶಗಳಿರ್ತಕ್ಕಂಥ ಈ ಪ್ರದೇಶದಲ್ಲಿ ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ GK ರೆಸಿಡೆನ್ಸ್ ಮಾಡಿದ್ದೀವಿ. ನನಗೆ ವಿಶ್ವಾಸ ಇದೆ, ಎಲ್ಲ ಕಲ್ಪನೆಗಳನ್ನು ತೊಗೊಂಡ್ರೆ ನಾನು ಹುಬ್ಬಳ್ಳಿ, ನೀವು ಇಡೀ ರಾಜ್ಯದಲ್ಲಿ ಹೇಳಿದೆ GDPಯಲ್ಲಿ 2ನೇ ಪ್ರದೇಶದ ಇದರಲ್ಲಿದೆ. ನೀವು ಏರ್ಪೋರ್ಟ್ ನೋಡಿದರೆ ಅತಿ ಹೆಚ್ಚು ವಿಮಾನಗಳು ಬರ್ತಕ್ಕಂಥ ಪ್ರದೇಶ ಹೇಳಿದ್ರೆ ಬೆಂಗಳೂರು ಬಿಟ್ಟರೆ ಮಂಗಳೂರು. ಇವತ್ತು ನಮಗೆ ರಾಜ್ಯದಲ್ಲಿ ಮೈಸೂರಲ್ಲಿ ಏರ್ಪೋರ್ಟ್ ಇದೆ, ಬೆಳಗಾಮಲ್ಲಿದೆ, ಹುಬ್ಬಳ್ಳಿಯಲ್ಲಿದೆ, ಬಿಜಾಪುರದಲ್ಲಿದೆ, ರಾಯಚೂರಲ್ಲಿದೆ, ಬೀದರಲ್ಲಿದೆ, ಹಾಸನದಲ್ಲಿ ನಿರ್ಮಾಣ ಆಗ್ತಾಯಿದೆ, ಶಿವಮೊಗ್ಗದಲ್ಲಿದೆ. ಆದರೆ ಅತಿ ಹೆಚ್ಚು ಬಾಕಿ ಉಳಿದ ಮೈಸೂರು ನಿಂತಿದೆ. ಶಿವಮೊಗ್ಗದಲ್ಲಿ ಒಂದೇ ವಿಮಾನ ಇದೆ. ಹುಬ್ಬಳ್ಳಿಯಲ್ಲಿ 18 ಇತ್ತು, ಇವತ್ತು 3ಕ್ಕೆ ಇಳಿದಿದೆ. ಬೆಳಗಾಮಲ್ಲಿ 10-12 ವಿಮಾನ ಇದೆ. ಆದರೆ ದಿವಸಕ್ಕೆ 38 ಫ್ಲೈಟ್ಗಳು ಹಾರುವಂಥ ಕ್ಷೇತ್ರ ಇದ್ದರೆ ಅದು ಮಂಗಳೂರು. ಯಾಕೆಂದರೆ ಟೂರಿಸಮ್ಗೆ ಬಹಳಷ್ಟು ಅವಕಾಶಗಳು ಇರ್ತಕ್ಕಂಥ ಪ್ರದೇಶ ಅನ್ನುವ ಕಾರಣಕ್ಕೋಸ್ಕರ ಹೇಳಿದೆ. ಮತ್ತು ಇವತ್ತು ಪೋರ್ಟ್ ಇರ್ತಕ್ಕಂಥ ಕ್ಷೇತ್ರ ಇಲ್ಲೇ ಇದೆ. ಇನ್ನು ವಿಶ್ವ ದರ್ಜೆ ರೈಲ್ವೆ ನಿಲ್ದಾಣ ಇಲ್ಲೇ ಪಕ್ಕದಲ್ಲಿ ಬರ್ತಾ ಇದೆ. ಕನ್ನಡ ರೈಲ್ವೆ ಸ್ಟೇಷನ್ ದೊಡ್ಡದಾಗ್ತಾಯಿದೆ, ನಮ್ಮ ಮೇನ್ ರೈಲ್ವೆ ಸ್ಟೇಷನ್ ದೊಡ್ಡದಾಗ್ತಾಯಿದೆ. ಹೀಗೆ ಎಲ್ಲ ರೀತಿಯಲ್ಲಿದೆ. ನಾನು ರಾಜ್ಯದಲ್ಲಿ ನೋಡಿದ ಅತಿ ಹೆಚ್ಚು ಇಷ್ಟು ಇದ್ದರೂ ಕಮರ್ಷಿಯಲ್ ಸಿಟಿ ಇರ್ತಕ್ಕಂಥದ್ದು ಹುಬ್ಬಳ್ಳಿ.
ಹುಬ್ಬಳ್ಳಿಯಲ್ಲಿರುವಷ್ಟು ಹೋಟೆಲ್ಗಳು ನಮ್ಮ ಮಂಗಳೂರಲ್ಲಿಲ್ಲ. ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಹೋಟೆಲ್ಗಳ ಸಂಖ್ಯೆ ಜಾಸ್ತಿ ಇದೆ. ಆ ಕಾರಣಕ್ಕೆ ಮಂಗಳೂರಲ್ಲಿ ಇನ್ನೂ ಹೋಟೆಲ್ನ ಅವಶ್ಯಕತೆಗಳಿದೆ. ಅದನ್ನು ಪೂರೈಸುವಂಥ ಕೆಲಸವನ್ನು ಫೆರ್ನಾಂಡಿಸರು ಮತ್ತು ವಿಶ್ವನಾಥ್ ಶೆಟ್ಟರು ಮಾಡಿದ್ದಾರೆ. ಹಾಗಾಗಿ ವಿಶ್ವಾಸ ಇರಲಿ, ಖಂಡಿತವಾಗಿ ಇದು ತುಂಬಿ ತುಳುಕುವಂಥ ಪ್ರದೇಶ. ನೀವು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿ ಭಗವಂತ ನಿಮಗೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಈ ಸಮಾರಂಭಗೂ ಎಡ್ಡೆಪ್ಪನ ಬೈಕಿನ ಅಂಚನೆ ನನ್ನ ದುಂಬುದ ಈ ಒಂಜಿ ಉದ್ಯಮಗೂ ಶುಭ ಕೋರನಂಚಿನ ನಳಿನನ್ನಗೆ ಸೊಲ್ಮೆ ಸಂದೈತ ಬಂದಲೆ ಅಧಿಕಾರ ಪನ್ಪುನ ಅಭಿವೃದ್ಧಿಗೆ ತಿಕ್ಕು ನಂಚಿನ ಒಂಜಿ ಸುವರ್ಣಾವಕಾಶ ಪನ್ಪನ ಪಾತ್ರದ ಲೆಕ್ಕನೆ ನಳಿನನ್ನೇ ಪಂಡಿ ಲೆಕ್ಕನೆ ಕುಡ್ಲದ ಒಂಜಿ ಅಭಿವೃದ್ಧಿಗೆ ಮಲ್ಲ ಅನುದಾನ ಕಾಣುತ್ತದೆ. ಈ ಪುಡ್ಲದ ಬುಳೆಚಿಲಿಗೆ ಪ್ರಾಮಾಣಿಕ ಪ್ರಯತ್ನ ಮಲ್ತಿನಂಚಿನ ಶ್ರೀ ಜಿ ಕೃಷ್ಣ ಪಾಲೇಮಾರ್ ಮಾಜಿ ಮಂತ್ರಿಗಳು ನಮ್ಮೊಟ್ಟಿಗೆ ಅತಿಥಿ ಆತುಲ್ಯರು ಇತ್ತೆ ಅರೆರಡು ಭಿನ್ನಾದಿಗದ ಮದಿಪು ಆದ್ಮೇಲೆ GK ರೆಸಿಡೆನ್ಸಿ ಈ ಪ್ರಾರಂಭದ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾದ ಪೂಜ್ಯ ಸ್ವಾಮೀಜಿಯವರನ್ನು ವಂದಿಸುತ್ತಾ ಹಾಗೂ ನಮ್ಮೆಲ್ಲರ ಆತ್ಮೀಯರು ಮತ್ತು ನಮ್ಮ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ ಹಾಗೂ ಈ ಹೋಟೆಲ್ನ ಮಾಲಕರಾದಂಥ ವಿಶ್ವನಾಥ್ ಶೆಟ್ಟರೆ ಹಾಗೂ ಲೂಯಿಸ್ ಫೆರ್ನಾಂಡಿಸ್ ಅವರೇ ಸೇರಿದಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರು, ಇವತ್ತು ವಿಶೇಷವಾಗಿ ಇಲ್ಲೊಂದು ಹೋಟೆಲ್ ಓಪನ್ ಆಗುವಂಥದ್ದು ಎಲ್ರಿಗೂ ಗೊತ್ತಿದೆ. ನೀವು ಇಲ್ಲಿಗೆ ಬಂದಂಥ ಗೆಸ್ಟ್ಗಳಿಗೆ ಎಲ್ರಿಗೂ ಅವರ ಮಿತ್ರರು, ಬಂಧು ಮಿತ್ರರು ಎಲ್ಲರೂ ಬಂದಿರ್ಬೋದು, ಭಾಳ ಸಂತೋಷಪಟ್ಟಿರ್ಬೋದು. ಆದರೆ ನಾನು ಮಾತ್ರ ಅತೀ ಹೆಚ್ಚು ಸಂತೋಷ ಪಡುವ ಕಾರಣ ಇದೆ. ನಾನು ಇಲ್ಲಿಯವನೇ. ಇಲ್ಲಿ ಚಿಕ್ಕದಿರುವಾಗ ದಿನಕ್ಕೆ 4 ಬಾರಿ ಬರ್ತಾಯಿತ್ತು. ಬೆಳಿಗ್ಗೆ ಶಾಲೆಗೆ ಬರೋದು ಇಲ್ಲಿ, ಇದರ ಪಕ್ಕದಲ್ಲಿ ಶಾಲೆ ನಮ್ಮದು. ಮತ್ತು ಪುನಃ ಊಟಕ್ಕೆ ಹೋಗೋದು, ಪುನಃ ಮಧ್ಯಾಹ್ನ ಬರೋದು, ಪುನಃ ಸಂಜೆ ಹೋಗೋದು, ಪುನಃ ಸಂಜೆ ಈವ್ನಿಂಗ್ ಕ್ಲಾಸ್ಗಳೆಲ್ಲ ಇತ್ತು. ಅದಕ್ಕೆ ಬರುವಂಥದ್ದು ಇಲ್ಲಿ ದಿನಕ್ಕೊಂದು 4-5 ಬಾರಿ ಓಡಾಡ್ತಿರುವಂಥ ಈ ಪ್ರದೇಶ. ಇಲ್ಲಿ ಆಗ ನಾವು ಚಿಕ್ಕದಿರುವಾಗ ಇಂಥ ಒಂದು ಹೋಟೆಲ್ ಬರ್ತದೆ ಅಂದರೆ ಕನಸು ಕೂಡ ನಮಗೆ ಬಿದ್ದಿರಲಿಲ್ಲ. ಇಂಥ ಒಂದು ಹೋಟೆಲ್ ಉದ್ಯಮ ಇಲ್ಲಿ ಪ್ರಾರಂಭ ಆಗ್ತದಂತೆ. ಆದರೆ ಈಗ ವಿಶೇಷವಾಗಿ ಕರ್ಮಭೂಮಿಗೆಲ್ಲ ಅವರ ಜನ್ಮಭೂಮಿಗೆ ಹೆಚ್ಚು ಆದ್ಯತೆ ಕೊಟ್ಟು ಅದರಲ್ಲಿ ವಿಶೇಷವಾಗಿ ವಿಶ್ವನಾಥ್ ಶೆಟ್ಟರು ಮತ್ತು ಉಮೇಶ್ ಶೆಟ್ಟರು ಇವರಿಗೆ ನಾನು ಬಹುಶಃ ನಮ್ಮ ಈ ಪರಿಸರದ ಪರವಾಗಿ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ನಿಮಗೆ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ಯಾಕಂದರೆ ಇಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಒಳ್ಳೆಯ ಒಂದು ಹೋಟೆಲನ್ನು ಇವತ್ತು ನಮಗೆ ಕೊಟ್ಟಿದ್ರು. ಇವತ್ತು ಹೋಟೆಲ್ ಉದ್ಯಮ ಅಂದರೆ ಇವತ್ತು ರಾಜ್ಯಾದ್ಯಂತ ಅಲ್ಲ, ಇಡೀ ಪ್ರಪಂಚದಲ್ಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೋಟೆಲ್ಗಳಿದೆ. ಎಲ್ಲಿ ಹೋದರೂ ಕೂಡ ನಮ್ಮ ಹೋಟೆಲ್ ಇಲ್ಲದ ಪ್ರದೇಶನೇ ಇಲ್ಲ. ಕೆಲವರು ಹೇಳೋದು ಚಂದ್ರಲೋಕದಲ್ಲಿ ರಾಕೆಟ್ ಇಳಿಯುವಾಗಲೂ ಕೂಡ ಅಲ್ಲಿ ಚಾಯ್ 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 ಅಂತ ಹೇಳ್ತಿದ್ರಂತೆ ಇಲ್ಲಿಯವರು, ಹೋಟೆಲ್ ಅಂತ. ಅಷ್ಟು ವಿಸ್ತರಣೆ ಆಗಿದೆ. ಕಾರಣ ಏನಂತ ಹೋಟೆಲ್ ಉದ್ಯಮವನ್ನು ಭಾಳ ಅಚ್ಚುಕಟ್ಟಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು, ಅದರಲ್ಲೂ ವಿಶೇಷವಾಗಿ ವಿಶ್ವನಾಥ್ ಶೆಟ್ಟರಂಥ ಶೆಟ್ಟರು ಭಾಳಷ್ಟು ಎಲ್ಲ ಪ್ರದೇಶದಲ್ಲಿ, ಇವತ್ತು ಅಮೇರಿಕಕ್ಕೆ ಹೋಗಲಿ, ಲಂಡನಿಗೆ ಹೋಗಲಿ, ಬ್ರಿಟನ್ ಎಲ್ಲಿ ಬೇಕಾದರೂ ಹೋಗಲಿ, ಎಲ್ಲ ಕಡೆಯಲ್ಲಿ ನಮ್ಮ ಶೆಟ್ರ ಹೋಟ್ಲು ಇಲ್ಲದ, ಶೆಟ್ರು ಮತ್ತು ಭಟ್ರ ಹೋಟ್ಲು ಇದ್ದೇ ಇರಬೇಕು. ಹಾಗೆ ಎಲ್ಲ ಹೋಟೆಲ್ ಉದ್ಯಮ ಇವತ್ತು ಬೆಳೀತಾ ಇತ್ತು. ಅದರಲ್ಲಿ ವಿಶೇಷವಾಗಿ ಮಂಗಳೂರಿಗೆ ಹೆಚ್ಚು ಆದ್ಯತೆ ಕೊಡಲಿಲ್ಲ ಇವರು. ಮಂಗಳೂರಲ್ಲಿ ಹೋಟೆಲ್, ನೀವು ನಳಿನವ್ರು ಹೇಳಿದಾಗೆ ಹೋಟೆಲ್ ಭಾಳ ಶಾರ್ಟ್ ಇದೆ, ಇಲ್ಲಿ ರೂಮ್ಸ್ ಇಲ್ಲ. ಕೆಲವರೆಲ್ಲ ಬಂದವರು ಉಡುಪಿಗೆ ಹೋಗಿ ರೂಮ್ ಮಾಡೋದು. ಉಡುಪಿಯಲ್ಲಿ ನಮಗೊಂದು ಹೋಟೆಲ್ ಇದೆ, ಅಲ್ಲಿಗೆ ಬರೋದು, ಇಲ್ಲಿ ರೂಮ್ಸ್ ಇಲ್ಲ ಅಂತ ಆ ಪರಿಸ್ಥಿತಿ ಬಂದಿದೆ. ಆದರೆ ಹೋಟೆಲ್ ಉದ್ಯಮ ಇವತ್ತು ಭಾಳ ಅಗತ್ಯವಾಗಿ ಬೆಳಿಬೇಕಾಗಿದೆ. ಅದನ್ನು ಇವತ್ತು ವಿಶ್ವನಾಥ್ ಶೆಟ್ಟರಂಥ ಭಾಳಷ್ಟು ಜನ ಇವತ್ತು ಅದಕ್ಕೆ ಪ್ರಯತ್ನ ಪಟ್ಟು ಮಂಗಳೂರಿಗೆ ಹೆಚ್ಚು ಆದ್ಯತೆ ಕೊಟ್ಟು ಇವತ್ತು ಹೋಟೆಲನ್ನು ಇವತ್ತು ತೆರೆಯೋದು ಭಾಳ ಒಳ್ಳೆಯದು. ವಿಶ್ವನಾಥ್ ಶೆಟ್ಟರು ಇನ್ನೂ ಸಹ ಒಂದು ಹೋಟೆಲನ್ನು ಮಾಡಿ, ಬಹುಶಃ ಇದು ಒಂದು ಸಾಕಾಗಲಿಕ್ಕಿಲ್ಲ ನಮಗೆ. ಇನ್ನೂ ದೊಡ್ಡ ಹೋಟ್ಲು, ಇನ್ನೊಂದು ಹೆಚ್ಚು ಹೋಟ್ಲು ಬೇಕಾದರೆ ನನಗೆ ಜಾಗನೂ ಕೊಡುವ ಹೋಟೆಲ್ ಮಾಡೋದಿದ್ರೆ. ಬೆಳ್ಳಲ್ಬಾಗಲ್ಲಿ ಕೊಡುವಲ್ಲ ಇವರಿಗೆ, ಹೋಟೆಲ್ ಮಾಡೋದಿದ್ರೆ ಒಳ್ಳೆ ಹೋಟ್ಲ್ ಮಾಡ್ಬೋದು. ಇವತ್ತು ಹೋಟೆಲ್ ಉದ್ಯಮ ಭಾಳ ಅಚ್ಚುಕಟ್ಟಾಗಿ ನ್ಯಾಯಯುತವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಹೋಟೆಲೆಲ್ಲ ಮಾಡ್ತಾರೆ. ಎಲ್ಲ ಕಡೆಯಲ್ಲಿದ್ದಾಗೆ ಸಿಕ್ಕಿದಾಗೆ ದುಬೈ ಹೋಟೆಲ್ ಉಂಟಂತ
ನಮ್ಮ ಜಿಲ್ಲೆದಕ್ಲು ಹೋಟೆಲ್ ಮಲ್ತಿನಕ್ಲು ಅವಳು ಒಂಜೊಂಜಿ ಅಂಬಡೆಗೆ ಒಂಜಿ ಸಾರ ಹೆಣ್ಮನೋದು ಮಾತ ಪಾಡುವೇರು ಬಾಕಿ ಹೋಟೆಲ್ದಾಗ. ನಮ್ಮ ಊರ್ದ ಹೋಟೆಲ್ ಅಂಚೆ ಉಂಡ, ನಮ್ಮ ಊರ್ದನೇ ರೇಟ್ ಕೊರ್ದು ಭಾರಿ ಸಮಾಧಾನ ಮಲ್ತದ್ದು, ಸಮಾಧಾನ ರೀತಿದ್ದು ಎಡ್ಡೆ ರೀತಿದ್ದು ಶುಚಿ ದಕ್ಷಿಣ ಕನ್ನಡ ಜಿಲ್ಲೆದನೇ ಫುಡ್ ಕೊರ್ಪು ನಮ್ಮ ಹೋಟೆಲ್ಲು ನಮ್ಮ ಜಿಲ್ಲೆದಕ್ಕೆ ಹಾಂಡ ಐದವರ. ಹಾಗೆ ಅದರಿಂದಾಗಿ ಇವತ್ತು ನಮ್ಮ ಹೋಟೆಲ್ ಉದ್ಯಮ ಪ್ರಪಂಚದಾದ್ಯಂತ ಬೆಳೀತಾ ಇದೆ. ಹಾಗೆ ಮಂಗಳೂರಿನಲ್ಲಿ ಸಹ ಇದೇ ರೀತಿಯಾಗಿ ಬೆಳೀಲಿ. ಇನ್ನೂ ಹೋಟೆಲ್ ಉದ್ಯಮವನ್ನು ವಿಶ್ವನಾಥ್ ಶೆಟ್ಟರು ಮಾಡುವಂಥ ಶಕ್ತಿ ವಿಶ್ವನಾಥ್ ಶೆಟ್ಟರಿಗೆ ಆ ಮಂಗಳದೇವಿ ಕೊಡಬೇಕು. ಹಾಗೂ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಇನ್ನೂ ಹೆಚ್ಚಿನ ಹೋಟೆಲನ್ನು ಇಲ್ಲಿ ಪ್ರಾರಂಭ ಮಾಡಿ ಎಲ್ರಿಗೂ ಒಳ್ಳೆಯ ರುಚಿಯಾದ ಹೋಟೆಲನ್ನು ಕೊಡಿ. ನಿಮಗೆ ನಮ್ಮೆಲ್ಲರ ಸಹಕಾರ ಇದೆ. ನಾನು ಇಲ್ಲೇ ಪ್ರದೇಶದವನೇ. ಹಾಂ, ನೀವು ಇಲ್ಲಿಗೆ ಬಂದಲ್ಲ, ನನ್ನ ಮನೆ ಇಲ್ಲೇ ಇದ್ರ ಪಕ್ಕದಲ್ಲಿ, ಸ್ವಲ್ಪ ಮುಂದೆ ಹೋದರೆ ನಮ್ಮ ಮನೆ ಬರ್ತದೆ. ಆದರೆ ಹಾಗೆ ನಿಮಗೆ ಒಳ್ಳೆಯದಾಗಲಿ, ದೇವರು ಅನುಗ್ರಹಿಸಿ ಆ ಮಂಗಳಾದೇವಿಯ ಅನುಗ್ರಹ ಕಟಾಕ್ಷೆಯಿಂದ ನಿಮ್ಮೆಲ್ಲರ ಉದ್ಯಮ ಉತ್ತರೋತ್ತರ ಅಭಿವೃದ್ಧಿಯಾಗಿ ಹೊಂದಲಿ. ಹಾಗೆ ಈ ನಿಮಗೆಲ್ಲರಿಗೂ ದೇವರ ಹಾಗೆ ಉಮೇಶ್ ಶೆಟ್ಟರು ಮತ್ತು ನೀವು ಹೇಳಿದರೆ ಅವರ ಧರ್ಮಪತ್ನಿ ಒಂದು ಕುಟುಂಬಕ್ಕೆ ನೀವು ಭಾಳ ಒಳ್ಳೆಯ ಒಂದು ಮಾತನ್ನು ಹೇಳಿದ್ದು. ಹಾಗೆ ಆ ಕುಟುಂಬವೇ ಒಳ್ಳೆಯದಾಗಲಿ, ಒಂದು ಉತ್ತಮ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ, ಅದಲ್ಲದೆ ಮುಂದಿನ ದಿನ ನಿಮಗೆಲ್ಲ ಒಳ್ಳೆಯದಾಗಲಿ. ಅದಲ್ಲದೆ ನಿಮಗೆಲ್ಲ ಇವತ್ತು ಬಂದವರಿಗೆ ಮುಂದಿನ ದಿನಗಳಲ್ಲಿ ಉಚಿತವಾಗಿ ನಮ್ಮೆಲ್ಲರಿಗೆ ಇಲ್ಲಿ ಕಾಫಿ ಬಂದವರಿಗೆ ಊಟ ಎಲ್ಲ ಕೊಡುವಂಥ ಯೋಗ ಭಾಗ್ಯ ನಿಮಗೆ ಅನುಗ್ರಹಿಸಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ನಮಸ್ಕಾರ. ಸುಲ್ಮೇಣಿತ ಶ್ರೀ ಕೃಷ್ಣಜಿ ಪಾಲೆಮಾರ್ ಮೇರೆಗೆ ಬಂದಲೆ ವಿಶ್ವನಾಥನ್ನೇ ಏಕಡಾರನ ಪ್ರಾಸ್ತಾವಿಕೊಂಡು ಒಂಜಿ ಬಾರಿ ಪೂರ್ವದ ಪಾತೆರ ಬಂಡೇರು ದಾದ ಬಂಡ ಈ ಕಟ್ಟಡದ ಮಾಲೀಕರಾಯನಂಚಿನ ಶ್ರೀ ಲೂಯಿಸ್ ಫೆರ್ನಾಂಡಿಸ್ ನಿರ್ನಮಿತ್ತು ಬಾರಿ ಅಭಿಮಾನದ ಪಾತೆರ ಬಂಡೇರು. ಸಾಮಾನ್ಯವಾದ ನಮ್ಮ ತೂಪ ಒಂಜಿ ಕಟ್ಟಡದ ಉದ್ಯಮ ಪ್ರಾರಂಭ ಮಲ್ಪುನಾಗ ಸುರುಟು ಎಗ್ರಿಮೆಂಟ್ ಆಯ್ನ ಇಟ್ಟ ಬಾರಿ ಪೊರ್ಲುಡು ಪಾತೆರುವೇರು ಐದು ಬೊಕ್ಕ ಕೆಲವು ವಿಷಯಡು ಕಿರಿಕಿರಿ ಮಲ್ತೊಂದು ಪೇರು ಐತ ಮಾಲಕೇರು ಅಂಡ ಲೂಯಿಸ್ ಫೆರ್ನಾಂಡಿಸ್ ಅಂಚತ್ತು ವಿಶ್ವನಾಥ ನನ್ನ ಪ್ರತಿಯೊಂದು ಕೆಲಸಡ್ಲ ಅರೆಗೆ ಬೆರಿತಾಂಗ ಕೊರ್ದು ಬಾರಿ ಪೊರ್ಲುಡು ಈ ಜಿ ಕೆ ರೆಸಿಡೆನ್ಸಿ ಅತಿಥಿ ಗೃಹ ಬಾರಿ ನನ್ನ ದುಂಬುಡು ಯಶಸ್ವಿಯಾದ ಕಾರ್ಯಾಚರಣೆ ಮಲ್ಪುನಲ್ಪ ಸಂಪೂರ್ಣ ಒಂಜಿ ಸಹಕಾರ ಕೊರ್ನಾರು ನಮ್ಮ ಶ್ರೀ ಲೂಯಿಸ್ ಫೆರ್ನಾಂಡಿಸ್ ಈತೆ ಅರಡ್ ಭಿನ್ನಾದಿಗದ ಮದಿಪು ಕೊಡ್ಕೊಂಡು ಭಿನ್ನಾಯ ಮಲ್ತೊಂದು ಜಿ ಕೆ ರೆಸಿಡೆನ್ಸ್ನವರಿಗೆ ದೇವರು ಒಳ್ಳೆಯ ಆಶೀರ್ವಾದ ಕೊಡಲಿ ಎಂದು ಎರಡು ಮಾತನ್ನು ಮುಗಿಸ್ತೇನೆ. ಅವಡು ಇರು ದೇವರಡ ನಟ್ಟದು ಈ ಉದ್ಯಮ ಯಶಸ್ವಿ ಪಂಡದ ಆಶೀರ್ವಾದ ಮಾಡ್ತಾರೆ ಸೋಲ್ಮೇರಿಗೆ. ನನ್ನ ಕಾರ್ಯಕ್ರಮದ ಕಡೆತ್ತ ಪಜ್ಜೆಗೆ ನಮ್ಮ ಬರೋದಿಲ್ಲ ಮಲ್ಲ ಸಂಖ್ಯೆದ ನಮ್ಮ ಮಾತ ಮುಗುಲ್ನ ಅಭಿಮಾನದ ಮಿತ್ತು ಸೇರ್ದ ನಮ್ಮ ದಾದ ಮಲ್ಪೊಲಿ ಬಂಡ ಸಾಮಾನ್ಯವಾದ ಕುಡ್ಲದ ನಗರಗೂ ಬಂದಾಗ ಪರಿಚಯದಾಗಲು ಫೋನ್ ಮಲ್ತದ್ದು ಪನ್ಪೇರು ಕುಡ್ಲಾಡು ಒಂಜಿ ವಾಸ್ತವ್ಯ ಕೂಡ ನಂಚಿನ ಎಡ್ಡೆ ಒಂಜಿ ಅತಿಥಿಗಳ ಓಲು ಉಂಡು ಖಂಡಿತವಾದ ನಿಕ್ಕಲು ಮಾತಿರಲ್ಲ ಒಂಜಿ ಜಿ ಕೆ ರೆಸಿಡೆನ್ಸಿದ ಒಂಜಿ ರೆಫರೆನ್ಸನ್ನು ಕೊರ್ದು ಮುಗ್ಲೆಗೆ ಸಹಕಾರ ಮಲ್ಪಲೆ ಪಡೆದು ಪಂಡೊಂದು ಕಾರ್ಯಕ್ರಮದ ಕಡೇಟ್ ಸೊಲ್ಮೆ ಸಂದಾಯ ಬರೊಂದುಲೇರು ವಿಶ್ವನಾಥ್ ಶೆಟ್ಟರ್ನ ಒಡಬಟ್ಟಿನ ಮಿಗ್ಗಿ ನ್ಯಾಯವಾದಿ ಶ್ರೀ ಉಮೇಶ್ ಶೆಟ್ಟರು. ತಾಯಿ ಮಂಗಳಾಂಬಿಕೆಗೆ ಕೈಮುಗಿಯುತ್ತಾ ಇವತ್ತಿನ ಈ ಒಂದು ಶುಭ ಸಮಾರಂಭದ ವೇದಿಕೆಯಲ್ಲಿರುವ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಹಾಗೂ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಾನು ಒಂದು ಧನ್ಯವಾದ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇನೆ. ಮುಖ್ಯವಾಗಿ ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮವನ್ನು ನಿರ್ವಹಿಸಿದ ನಮ್ಮ ಆತ್ಮೀಯರು ಆದಂಥ ಅಡ್ಯಾರು ಪುರುಷೋತ್ತಮ್ ಭಂಡಾರಿ ಇವರು ವೇದಿಕೆಯಲ್ಲಿ ಬಂದು ವಿಶ್ವನಾಥ್ ಶೆಟ್ಟರಿಂದ ಒಂದು ಶಾಲನ್ನು ಸ್ವೀಕರಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಈ ಒಂದು ಸಂಸ್ಥೆ ಪೂಜಾ ವಿಧಿವಿಧಾನಗಳು ಕಳೆದ ಫೆಬ್ರವರಿ 21ನೇ ತಾರೀಕಿಗೆ ಮುಗಿದಿತ್ತು. ಆದರೆ ಇದನ್ನೊಂದು ಅಧಿಕೃತವಾಗಿ ಉದ್ಘಾಟಿಸಬೇಕೆಂದು ನಾವು ಬಯಸಿದ್ದೆವು. ಅದೇ ರೀತಿ ನಮಗೆ ಆಗ ಕಂಡದ್ದು ಸ್ವಾಮಿ ಶ್ರೀ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿ. ಇವರು ನನಗೆ ಕೆಲವೇ ಒಂದು 5-6 ತಿಂಗಳ ಪರಿಚಯ. ಆದರೆ ನಮ್ಮದು ಚಂದ್ರ ಸುಚಿಲ್ ಇವರು ಆ ಒಂದು ಸಂಸ್ಥೆಯ ಟ್ರಸ್ಟಿ ಕೂಡ ಹೌದು. ಮತ್ತು ಮಾತ್ರವಲ್ಲದೆ ಈಗ ನಾವು ಸಂತೋಷ್ ಶೆಟ್ಟಿ ಬೋಳಿಯಾರ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಅಲ್ಲಿ ಒಂದು ಉತ್ತಮವಾದ ಮಠ ನಿರ್ಮಾಣವಾಗ್ತಾ ಇದೆ. ಅದರದ್ದು ಉದ್ಘಾಟನೆ ಕಳೆದ 3ನೇ ತಾರೀಕು ಆಗಿತ್ತು. ಆಗ ಅವರನ್ನು ಕರೆದಾಗ ಭಾರಿ ತುಂಬ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಇದ್ದು ಈ ಒಂದು
ಸಂಸ್ಥೆಯ ಉದ್ಘಾಟನೆಯನ್ನು ಅವರು ನೆರವೇರಿಸಿದ್ದಾರೆ. ಅವರಿಗೆ ಎಲ್ಲ JK ರೆಸಿಡೆನ್ಸಿಯ ಪಾಲುದಾರರ ಪರವಾಗಿ ಆತ್ಮೀಯವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಬ್ಬರು ನಮ್ಮ ಮನೆಯವರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್, ಯಾವತ್ತೂ ಕೂಡ ಅವರು ನಮ್ಮನ್ನು ಮಾತನಾಡುವಾಗ ಸ್ವಂತ ತಮ್ಮನಾಗೆ ದಾನೆಯ ಅಂಚೆ ಅಂತ ಹೇಳಿ ಮಾತನಾಡೋದು, ಅಷ್ಟು ಸಲುಗೆ ಅವರಿಗೆ. ಅವರ ಹತ್ರ ಕೇಳಿದಾಗ ಕೂಡ ಅವರು ಬೇರೆ ಕಾರ್ಯಕ್ರಮ ಇದ್ದರೂ ನಿಮ್ಮದು ಕಾರ್ಯಕ್ರಮಕ್ಕೆ ನಾವು ಬರ್ತೇವೆ ಅಂತ ಹೇಳಿ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲಿಸಿ ಈ ಸಂಸ್ಥೆಯನ್ನು ಉದ್ಘಾಟಿಸಿದ್ದಾರೆ. ಅವರಿಗೂ ಕೂಡ ನಾನು JK ರೆಸಿಡೆನ್ಸಿ ಪಾಲುದಾರರ ಪರವಾಗಿ ಆತ್ಮೀಯವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತೊಬ್ಬರು ನಮಗೆ ಭಾರಿ ಆತ್ಮೀಯರು ಕೃಷ್ಣ ಜೆ ಪಾಲೆಮಾರು. ನಮ್ಮ ಮನೆಯ ಯಾವ ಕಾರ್ಯಕ್ರಮ ಇದ್ದರೂ ಅವರಿಗೆ ಇನ್ವಿಟೇಷನ್ ಹಾಕಿದರೆ ಅವರು ಬರದಿದ್ದರೂ ಮರುದಿವಸವೇ ಅವರಿಗೆ ಒಂದು ರಿಪ್ಲೈ ಲೆಟರ್ ನಮ್ಮ ಮನೆಗೆ ಬರ್ತದೆ. ಯಾಕೆಂತ ಹೇಳಿದರೆ, ತಾವು ಮಾಡುವ ಕಾರ್ಯಕ್ರಮ ಉತ್ತಮವಾಗಿ ನೆರವೇರಲಿ, ನಾವು ಬರಲಿಕ್ಕೆ ಅನಾನುಕೂಲವಾಗಿದ್ದರೂ ಆ ತಾಯಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರ್ತದೆ ಅಂತೇಳಿ ಪ್ರತಿಯೊಂದಕ್ಕೂ ಅವರದ್ದೊಂದು ಉತ್ತರ ಬರ್ತದೆ. ಅಷ್ಟೊಂದು ಅವರು ಪ್ರತಿಯೊಬ್ಬರನ್ನು ಹಚ್ಚಿಕೊಂಡಿದ್ದಾರೆ. ಆದ್ದರಿಂದ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು JK ರೆಸಿಡೆನ್ಸಿ ಪಾಲುದಾರರ ಪರವಾಗಿ ನಾನು ಆತ್ಮೀಯವಾಗಿ ಅಭಿನಂದಿಸ್ತೇನೆ. ಮತ್ತೊಬ್ಬರು ನಮ್ಮ ಹಿರಿಯರು ಮಂಜುನಾಥ್ ಭಂಡಾರಿಯವರು, ಅವರು ಶೆಡ್ಯ ಹೊಸಮನೆ. ಅವರು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಗೆ ಬರಬೇಕಾಗಿತ್ತು, ಆದರೆ ಅನಾರೋಗ್ಯದ ನಿಮಿತ್ತ ಅವರು